ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮತ್ತು ತೋಟಗಾರಿಕೆ ಜಂಟಿ ನಿರ್ದೇಶಕರು ರೇಡ್ ಮಾಡಬೇಕಾಗ್ತದೆ. ಕೆಲವು ಗೊಬ್ಬರ ಅಂಗಡಿಗಳಲ್ಲಿ ಯೂರಿಯಾ ಇದೆ, ಅದರ ಆ ಸರ್ಕಾರಿ ಯೂರಿಯಾ ಮಾರ್ತಾರೆ. ಅದರಿಂದ ಒಂದು ಚೀಲದಿಂದ 10-15 ರೂಪಾಯಿ ಸಿಗ್ತೈತೆ. ಆದರೆ ಯೂರಿಯಾ ಅಷ್ಟೇ ಮಾಡೋಂಗಿಲ್ಲ. ಅವ್ರೇನು ಕಂಪಲ್ಸರಿ ಮಾಡಿದ್ದಾರೆ ಅಂತಾರೆ, ಈ ಯೂರಿಯಾ ಜೊತೆ ನಮ್ಮದು ಕಡ್ಡಾಯವಾಗಿ DAP, ಪೊಟ್ಯಾಷಿಯಮ ಔಷಧ ತೆಗೆದುಕೊಳ್ಬೇಕು. ಕಳಪೆ ದರ್ಜೆ ಕೊಡ್ತಾರೆ. ಅಲ್ಲಿ 600 ರೂಪಾಯಿ ಇದ್ದದ್ದು 1000 ರೂಪಾಯಿ ಹೊಡಿತಾರೆ. ಅಂದರೆ ಒಂದು ಚೀಲಿಂದ 400 ರೂಪಾಯಿ ಹೊಡಿತಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಇದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಕಡಿವಾಣ ಹಾಕೋದಿಲ್ಲ. ಅವರು ಗೊಬ್ಬರ ದಾಸ್ತಾನ ಇದೆ ಅಂತ ಹೇಳ್ತಾರೆ, ಅಲ್ಲಿ ಗೊಬ್ಬರ ದಾಸ್ತಾನ ಇರೋದಿಲ್ಲ. ಬೀಜ ಸಾಕಷ್ಟು ಪ್ರಮಾಣದಲ್ಲಿರುತ್ತೆ, ಅದು ಇರೋದಿಲ್ಲ. ರೈತರ ಹೋರಾಟ ಎಲ್ಲೆಲ್ಲಿ ಎಷ್ಟೊಂದು ತಾಲೂಕಿನಲ್ಲಿ ಗೊಬ್ಬರ ಸಲಹೆ ಹೋರಾಟ ಮಾಡ್ತಾಯಿದೆ. ದೊಡ್ಡ ಪ್ರಮಾಣದಲ್ಲಿ ಸಬ್ಸಿಡಿ ಕೊಡ್ತಾರೆ. ಆ ರೀತಿ ಸ್ಟಾಕ್ ಇರಬೇಕಲ್ಲ. ಸ್ಟಾಕ್ ಯಾಕೆ ಕಡಿಮೆ ತೋರಿಸ್ತಾರೆ ಅಂದರೆ, ಈ ಔಷಧ ಅಂಗಡಿಗಳು ಲಾಭ ಮಾಡಿಕೊಡುವಂಥ ಉದ್ದೇಶನೇ ಇವ್ರದ್ದಿದೆ. ಜಂಟಿ ನಿರ್ದೇಶಕರು ಏನು ಹೇಳ್ತಾರೆ, HD ಕೋಳೇಕರ್ ಅವ್ರು ಏನು ಹೇಳ್ತಾರೆ, ಇಲ್ಲ ದಾಸ್ತಾನು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಾರೆ. ದಾಸ್ತಾನು ಇದ್ದಿದ್ರೆ ಸರಿಯಾಗಿ ಸಿಗಬೇಕಾಗಿತ್ತು. ನಂತರ ಯೂರಿಯಾ ಅಷ್ಟೇ ಕೊಡಂತಂದರೆ ಯೂರಿಯಾ ಅಷ್ಟೇ ಯಾಕೆ ಕೊಡೋಂಗಿಲ್ಲ? ಅದ್ರ ಜೊತೆ ನೀವು ಇನ್ನಿತರ DAP ಮತ್ತು ಪೊಟ್ಯಾಷಿಯಮ್ ತೆಗೆದುಕೊಳ್ಳಲೇಬೇಕು ಅಂತ ಹೇಳ್ತಾರೆ. ಇದು ರೂಲ್ಸ್ ರೆಗ್ಯುಲೇಷನ್ದಲ್ಲಿ ಬರೋದಿಲ್ಲ. ಅದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾಗ್ತದೆ. ಗಮನ ಹರಿಸೇ ಹೋದರೆ ಮತ್ತು ರೈತರನ್ನ ಇವರು ಇಂಡೈರೆಕ್ಟಾಗಿ ಲೂಟಿನ ಮಾಡ್ತಾಯಿದ್ದಾರೆ. ಕಂಪ್ಲೇಂಟ್ ಕೊಡಬೇಕು. ರೈತರು ಕೂಡ ಈ ರೀತಿ ಯಾವ ಕಂಡೀಷನ್ ಹಾಕ್ತಾರೆ ಕಂಪ್ಲೇಂಟ್ ಕೊಡಬೇಕು. ಇನ್ನು ADಗಳು ಅವ್ರು ಏನು ಮಾಡ್ತಾರೆ, ಅವ್ರು ರಿಜಿಸ್ಟ್ರೇಷನ್ ಕಂಪ್ನಿಗಳು ಅಷ್ಟೇ ಇಡಬೇಕಲ್ಲಿ. ಅದರ ಅನ್ರಿಜಿಸ್ಟರ್ಡ್ ಕಂಪ್ನಿಗಳು ಸಹಿತ ಗೊಬ್ಬರವನ್ನು ಮಾರ್ತಿರ್ತಾರಲ್ಲ. ಒಟ್ಟಾರೆ ಕಡಿವಾನಿಲ್ಲ. ರೈತರಿಗೆ ಮೋಸ ಮಾಡೋದು. ಅದರ ಸರ್ಕಾರ ಮಾತ್ರ ಮೌನ ಇರ್ತೈತಿ. ಇಲ್ಲಿ ಏನು ಮೇಲಿಂದ ಏನು ಬೀಜಗಳನ್ನು ಮತ್ತು ಗೊಬ್ಬರನ್ನೇನು ಸೆಲೆಕ್ಟ್ ಮಾಡಿರ್ತಾರಲ್ಲ ಕಂಪ್ನಿಗಳು, ದೊಡ್ಡ ದೊಡ್ಡ ಕಂಪ್ನಿಗಳು, ಅವತ್ತನ್ನ ಮಾರಾಟ ಮಾಡಲಿಕ್ಕೆ ಒಂದು ಅನುಕೂಲತೆ ಇದೆ. ಆದರೆ ಇಲ್ಲಿ ಕಳಪೆ ಬೀಜವನ್ನು ಇವರು ಸಪ್ಲೈ ಮಾಡ್ತಿರ್ತಾರೆ. ಆದರೆ ಬೆಳೆ ಬಂದ ನಂತರ, ಹಾನಿ ಆದ ನಂತರ ಯಾರೋ ಒಬ್ಬ ಇಬ್ಬರ ಮೇಲೆ ಕೇಸ್ ಹಾಕ್ತಾರೆ. ಅದು ಅಲ್ಲೇ ಮುಚ್ಚೋಗ್ತೈತೆ. ಇನ್ನು ಇವರು ಕೊಡೋ ಗೊಬ್ಬರದಿಂದ ಭೂಮಿ ಹಾಳಾಗ್ತೈತೆ ಮತ್ತು ಕಡಿಮೆ ಯೂರಿಯಾ ಇಲ್ಲಿ ಉಪಯೋಗ ಮಾಡ್ತಾರೆ. ಇನ್ನು ಒಟ್ಟಿಗೆ ಈ ಗೊಬ್ಬರ ಅಂಗಡಿ ಏನು ತೆಗೆದಿದ್ದಾರೆ, ಇನ್ನು ಕೃಷಿ ಇಲಾಖೆ ವತಿಯಿಂದ ಅಥವಾ ತೋಟಗಾರಿಕೆ ಇಲಾಖೆ ವತಿಯಿಂದ ಏನು ಅಂಗಡಿಗಳಿವೆ, ಅಲ್ಲಿ ಸರಿಯಾದ ವ್ಯವಹಾರನೇ ಇಲ್ಲ. ಅಲ್ಲಿ ಏನಾಗ್ತದೆ ಅಂದರೆ, ಇವರು ಕಾಗದ ಪತ್ರ ಸರಿಯಾಗಿ ಇಟ್ಟಿರೋದಿಲ್ಲ. ನಂತರ ಸಬ್ಸಿಡಿ ಕ್ಲೇಮ್ ಸಲುವಾಗಿ ಇವರೇನು ಅಧಿಕಾರಿಗಳು ಬಡ್ದಾಡ್ತಿರ್ತಾರೆ. ಒಟ್ಟ ಸಬ್ಸಿಡಿ ಎಷ್ಟು ಬರ್ತಿದೆ, ಕಾಗದ ಪತ್ರ ಎಷ್ಟು, ತೋಟಗಾರಿಕೆ ಆಯಿತು, ನಂತರ ಕೃಷಿ ಇಲಾಖೆಯವರಾಯಿತು, ಕೇವಲ ಕಾಗದ ಪತ್ರದಲ್ಲಿರ್ತಾರೆ. ನಿಜ ರಿಯಾಲಿಟಿ ಇವ್ರದ್ದು ಏನು ಇರೋದೇನಿಲ್ಲ. ಅದನ್ನೇ ಕಾಗದ ಪತ್ರಗಳನ್ನ KDP ಮೀಟಿಂಗಲ್ಲಿ ಮತ್ತು ಜಿಲ್ಲಾಧಿಕಾರಿ ಮೀಟಿಂಗ್ದಲ್ಲಿ ತೋರಿಸ್ತಾರೆ. ಅದ ಮಂತ್ರಿ ಹೋಗ್ತಿತ್ತು ಅದು. ಅದರಲ್ಲಿ ವಸ್ತುಸ್ಥಿತಿ ಬೇರೆ ಇರ್ತೈತಿ. ಅತ್ಯಂತ ಮಹತ್ವ ಅಂತಂದರೆ, ಯಾರೋ ಒಬ್ಬರು ಗೊಬ್ಬರ ಅಂಗಡಿ ತೆಗೆದವರು, ಅಂದರೆ ಗೊಬ್ಬರ ಅಂಗಡಿ ತೆಗೆದವರು ಯಾರೂ ಲಾಸನ್ನಾಗಿಲ್ಲ. ಇನ್ನೂ ಯಾಕೆ ಲಾಸ್ ಆಗಿಲ್ಲ? ಈ ರೀತಿ ಅವ್ಯವಹಾರ ಮಾಡ್ತಾಯಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮೇಲಿಂದ ಮೇಲೆ ರೇಡ್ ಮಾಡಬೇಕು. ಈ ವರ್ಷ ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರ ಸಮಸ್ಯೆ ಇದೆ, ಬೀಜ ಸಮಸ್ಯೆ. ಆ ಸಮಸ್ಯೆಯನ್ನು ಕೂಡ ಕೂಡಲೇ ಬಗೆಹರಿಸಬೇಕಂತ ಸಾರ್ವಜನಿಕರು ಕೇಳಿದ್ದಾರೆ, ರೈತರು ಕೂಡ ಕೇಳಿದ್ದಾರೆ. ನಂತರ ಯಾವಾಗ ರೇಡ್ ಮಾಡೋರು, ರೇಡ್ ಮಾಡಿ ಇಂಥ ಅಂಗಡಿಕಾರರ ಮೇಲೆ ನೀವು ಯೋಗ್ಯ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ನಮ್ಮ ಜೊತೆ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಬೆಳಗಾವಿಯಲ್ಲಿ ಕೋಳೇಕರ್ ಅವರಂತ. ಸರ್, ನೀವು ಬಂದಾಗಿನಿಂದ ಅಭಿವೃದ್ಧಿ, ರೈತರ ಅಭಿವೃದ್ಧಿ ಎಷ್ಟಾಗಿದೆ? ಒಂದನೇದು. ಎರಡನೇದು, ಈ ವರ್ಷ ರೈತರಿಗೆ ಯಾವ್ಯಾವ ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಕೊಡಲಿಕ್ಕೆ ಬಯಸ್ತೀರಿ? ಸ್ಪಷ್ಟವಾದಂಥ ಒಂದು 10-15 ನಿಮಿಷದಲ್ಲಿ ನಿಮ್ಮ ವಿವರಣೆನ ಮುಗಿಸ್ಬೇಕಂತ ಕೇಳ್ಕೊತೇವೆ. ನಮಸ್ಕಾರ. ಈಗ ಕೃಷಿ ಇಲಾಖೆ ವತಿಯಿಂದ ರೈತ ಬಾಂಧವರ ಸಲುವಾಗಿ ಸಾಕಷ್ಟು ಇವತ್ತು ರೈತ ಪರ ಯೋಜನೆಗಳನ್ನು ಕೃಷಿ ಇಲಾಖೆ ಮುಖಾಂತರ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾದ ಏನಪ್ಪ ಅಂತಂದ್ರೆ, ಗುಣಮಟ್ಟದ ಬೀಜ ಕೊಡ್ತಕ್ಕಂಥ. ಈಗ ನಾವು ಮತ್ತೆ ಈಗ ಮುಂಗಾರಿ ಹಂಗಾಮಿನಲ್ಲಿ ಹನಿ ಆಗ್ತಾ ಇದ್ದೀವಿ. ಸಾಕಷ್ಟು ಏನಪ್ಪ ಅಂತಂದ್ರೆ, ನಮ್ಮ ರೈತ ಸಂಪರ್ಕ ಕೇಂದ್ರ, ಹೆಚ್ಚುವರಿ ಕೇಂದ್ರಗಳು ಮತ್ತು ಹೆಚ್ಚುವರಿ ನಮ್ಮ PKPS ಸಹಾಯದೊಂದಿಗೆ ಸುಮಾರು 171 ಕೇಂದ್ರಗಳ ಮೂಲಕ ನಾವು ಬೀಜ ವಿತರಣೆಗಳಿಗೆ ನಾವು ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀವಿ.
ಸದ್ಯದಲ್ಲೇ ಒಂದು ವಾರದಲ್ಲಿನೇ ಎಲ್ಲ ಕಡೆ ಸಾಕಷ್ಟು ಬೀಜದ ದಾಸ್ತಾನವನ್ನು ಮಾಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ಆಗಿರ್ಬೋದು, ಪ್ರೈವೇಟ್ ಡೀಲರ್ಸ್ ಆಗಿರ್ಬೋದು, ಸಾಕಷ್ಟು ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆ ಒಳಗೆ ಬೀಜದ ದಾಸ್ತಾನು ಇದೆ. ಎರಡನೇದು ರಸಗೊಬ್ಬರದ ತರಿಸ್ತಕ್ಕಂಥದ್ದು, ಬೇಡಿಕೆ ಸಲ್ಲಿಸ್ತಕ್ಕಂಥದ್ದು ಇಲಾಖೆ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಜಿಲ್ಲೆ ಒಳಗೆ ಸಾಕಷ್ಟು ರಸಗೊಬ್ಬರ ದಾಸ್ತಾನು ಕೂಡ ಇದೆ. ವಿಶೇಷವಾಗಿ ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, ಕಾಂಪ್ಲೆಕ್ಸ್ ಆಗಿರ್ಬೋದು, ಆಮೇಲೆ SSP ಆಗಿರ್ಬೋದು, ಮ್ಯೂರೇಟ್ ಆಫ್ ಪೊಟ್ಯಾಸ್ ಆಗಿರ್ಬೋದು, ಇವೆಲ್ಲ ಸಾಕಷ್ಟು ರಸಗೊಬ್ಬರ ದಾಸ್ತಾನು ಇದೆ. ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಯೂರಿಯಾ ಡಿಸ್ಟ್ರಿಬ್ಯೂಷನ್ ಸಲುವಾಗಿ ನಾವು ಒಂದು ಆ್ಯಪ್ ಮೂಲಕ ರೈತರಿಗೇನೆ ಸಿಗಲಿ ಯೂರಿಯಾ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಯೂರಿಯಾ ರಸಗೊಬ್ಬರವನ್ನು ಒಂದು ಕಿಸಾನ್ ಆ್ಯಪ್ ಮೂಲಕ ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ. ಅದರಲ್ಲಿ ಏನಪ್ಪ ಅಂದ್ರೆ ಯೂರಿಯಾ ಗೊಬ್ಬರ ರೈತರಿಗೇನೇ ಸಿಗಲಿ, ಆಮೇಲೆ ವೈಜ್ಞಾನಿಕವಾಗಿ ಬಳಸಲಿ ಅಂತ. ವೈಜ್ಞಾನಿಕ ತಳಹದಿ ಮೇಲೆ ಅವರು ಬಳಸಬೇಕಾಗಿದೆ. ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದರೆ ಹೆಚ್ಚು ಇಳುವರಿ ಬರ್ತಕ್ಕಂಥಲ್ಲ. ಒಂದು ವೈಜ್ಞಾನಿಕ ಶಿಫಾರಸ್ಸಿದೆ ಪ್ರತಿಯೊಂದು ಬೆಳೆಗಳಿಗೆ. ಕೃಷಿ ವಿಶ್ವವಿದ್ಯಾಲಯದ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಇರ್ತದೆ. ಅದರ ಪ್ರಕಾರ ಏನೈತಿ, ಒಂದೊಂದು ಬೆಳೆಗಳಿಗೆ ನಾವು ಶಿಫಾರಸ್ ಮಾಡಿರ್ತೀವಿ, ಅದರ ಪ್ರಕಾರನೇ ರಾಸಾಯನಿಕ ಗೊಬ್ಬರ ಬಳಸಬೇಕು ಅಂತಕ್ಕಂಥದ್ದು. ಈ ಆ್ಯಪ್ ಮೂಲಕ ಯೂರಿಯಾ ಗೊಬ್ಬರ ಕೊಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ರೈತರಿಗೆ ಸಿಗಲಿ, ಅವ್ನ ಹೊಲ ಇದ್ದವ್ರಿಗೆ ಸಿಗಲಿ, ಒಂದು ಎಕರೆಗೆ ಒಂದು ತಿಂಗಳಿಗೆ ಒಂದು ಚೀಲ ಕೊಡ್ತಕ್ಕಂಥದ್ದು ನಾವು ಕ್ರಮವನ್ನು ಹಾಕ್ಕೊಂಡು ಇಲಾಖೆಯಿಂದ ಮಾಡ್ತಾ ಇದ್ದೇವೆ. ಇವತ್ತು ಕೃಷಿ ಒಳಗೆ ಕೂಲಿಕಾರರ ಸಮಸ್ಯೆ ಸ್ವಲ್ಪ ಇದೆ. ಹೀಗಾಗಿ ಆ ಕೂಲಿಕಾರರ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಕೃಷಿ ಇಲಾಖೆ ಮುಖಾಂತರ ನಾವು ಇವತ್ತು ಯಾಂತ್ರೀಕರಣ, ಕೃಷಿ ಯಂತ್ರೋಪಕರಣಗಳಿಗೆ ನಾವು ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಟ್ರ್ಯಾಕ್ಟರ್ ಆಗಿರ್ಬೋದು, ನೇಗಿಲಾಗಿರ್ಬೋದು, ರೋಟಾವೇಟರ್ ಆಗಿರ್ಬೋದು, ಪವರ್ ಟಿಲ್ಲರ್ ಆಗಿರ್ಬೋದು, ಡಬಲ್ ಪಲ್ಟಿ, ಸಿಂಗಲ್ ಪಲ್ಟಿ, ರಾಸಿ ಮಷೀನು, ಎಲ್ಲ ಮಷೀನ್ಗಳನ್ನು ಕೊಡ್ತಕ್ಕಂಥದ್ದು ಅನುದಾನ ಮಿತಿಯೊಳಗೆ. ಎಲ್ಲ ರೈತರಿಗೆ ಕೊಡ್ಲಿಕ್ಕೆ ಆಗಿದ್ದಿಲ್ಲ, ಬಟ್ ಆಯಾ ತಾಲೂಕಿನ ಏನು ಗುರಿ ಕೊಟ್ಟಿರೋದು ನಾವು ಅನುದಾನ ಸರ್ಕಾರ ಕೊಡ್ತದೆ, ಅದರ ಮೇಲೆ ಕೊಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಈ ಒಂದು ಲೇಬರ್ ಸಮಸ್ಯೆ ನೀಗಿಸಲಿಕ್ಕೆ ಯಾಂತ್ರೀಕರಣದ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಜನರಲ್ ರೈತರಿಗೆ 50% ಸಬ್ಸಿಡಿ ಮತ್ತು SC ರೈತರಿಗೆ 90% ಸಬ್ಸಿಡಿ ಒಳಗೆ. ಸರ್, ನೀವು ಸಬ್ಸಿಡಿ ಬಗ್ಗೆ ಹೇಳತ್ತೀರಿ, ಅದರ ಮಾರ್ಕೆಟ್ ರೇಟ್ದಲ್ಲಿ ಏನೋ ಒಂದು ವಸ್ತು ಇದೆ, ಅದ ಸಬ್ಸಿಡಿ ರೇಟ್ದಲ್ಲಿ ಕೊಡ್ತಾರೆ. ಸುಮ್ಮನೆ ನಮಗೆ 50% ಕೊಟ್ಟಿದ್ದೇವೆ, 90% ಕೊಟ್ಟಿದ್ದೇವೆ ಅಂತೇಳಿ ಹೇಳ್ತಿದ್ರಿ. ಅದರ ಬಗ್ಗೆ ವಿವರಣೆ ಕೊಡಿ. ನಂತರ ರಾಜ್ಯದಲ್ಲಿ ಏನು ಕೆಲವೊಂದು ಏಜೆನ್ಸಿಗಳ ಮುಖಾಂತರ ಅವರು ಏನು ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ, ಆ ಮುಖಾಂತರ ನೀವು ವಿತರಣೆಯನ್ನು ಮಾಡಬೇಕಾಗ್ತದೆ. ಹೌದು, ಅದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ. ನೋಡ್ರಿ, ರಾಜ್ಯ ಮಟ್ಟಕ್ಕೆ ನಮ್ಮದು ಟೆಂಡರ್ ಆಗುತ್ತೆ. ಟೆಂಡರ್ ಪ್ರಕ್ರಿಯೆಗಳನ್ನ ಈ ಬೇರೆ ಬೇರೆ ಕಂಪನಿಗಳನ್ನ ಎಂಪ್ಯಾನಲ್ ಮಾಡ್ತಕ್ಕಂಥ ಕೆಲಸ ರಾಜ್ಯ ಮಟ್ಟದಲ್ಲಿ ಕೃಷಿ ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಆಗುತ್ತೆ. ಆ ಎಂಪ್ಯಾನಲ್ ಲಿಸ್ಟ್ದಲ್ಲಿ ಯಾರು ಇರ್ತಾರೆ ನೋಡ್ರಿ, ಅವರೆಲ್ಲ ನಾವು ಯಾವ ಬೇಕಾದ್ರೂ ರೈತ ತಗೋಬೋದು. ರೈತ ಬಾಂಧವರು ಎಂಪ್ಯಾನಲ್ ಕಂಪನಿ ಯಾರ್ಯಾರ್ಯಾರ ಮೇಜರ್ ಎಲ್ಲ ಆಗಿರ್ತಾರೆ ನಮ್ಮಲ್ಲೆಲ್ಲ. ಕೆಲವೊಂದು ಕಂಪ್ನಿಗಳನ್ನ ಬಿಟ್ಟರೆ ಎಲ್ಲ ಯಾವ ನಮ್ಮಲ್ಲಿ ಬಿಟ್ಟಿರಂಗಿಲ್ಲ. ಬಟ್ ಅದರಲ್ಲಿ ಆದಷ್ಟು ಮೇಜರ್ ಕಂಪ್ನಿಗಳನ್ನು ಎಂಪ್ಯಾನಲ್ ಮಾಡಿರ್ತೀವಿ. ಅದು ರೈತರಿಗೆ ಬಿಟ್ಟಿರೋದು. ಯಾವ ಕಂಪನಿಯ ಅವ್ರು ಅರ್ಜಿ ಹಾಕುವಾಗ ಕಿಸಾನ್ದಲ್ಲಿ ಅದಲ್ಲ, ದೇ ಕ್ಯಾನ್ ಚೂಸ್ ದ ಕಂಪನಿ ಅಂತಕ್ಕಂಥದ್ದು ಇದೆ. ಆಮೇಲೆ 90% ಸಬ್ಸಿಡಿ SC ರೈತರಿಗೆ ಮತ್ತು 50% ಸಬ್ಸಿಡಿ ಜನರಲ್ ರೈತರಿಗೆ ನಾವು ಕೊಡ್ತಾ ಇದ್ದೇವೆ. ಸರ್, ಈ ರೈತರು ಹೆಚ್ಚಾಗಿ ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ. ಯಾವುದೋ ಕಲ್ಲಂಗಡಿ ಆಗಲಿ ಅಥವಾ ಸೌತೆಕಾಯಿ ಆಗಲಿ, ಅದರ ಮೇಲೆ ಕೃಷಿ ಇಲಾಖೆ ಅಧಿಕಾರಿಗಳ ನಿಯಂತ್ರಣ ಇಲ್ಲ. ಹೀಗಾಗಿ ಅವರು ವಿಷವನ್ನು ಬಿತ್ತಿ, ವಿಷವನ್ನು ಬೆಳೆದು, ವಿಷವನ್ನು ಮಾರ್ಕೆಟ್ಗೆ ಸಲ್ಲಿಸೋದ್ರಿಂದ ಜನರ ಮೇಲೆ ಏನು ಆರೋಗ್ಯ ಪರಿಣಾಮ ಏನು ಉಂಟಾಗ್ತದೆ, ಅದ್ರ ಬಗ್ಗೆ ಅವೇರ್ನೆಸ್ ಯಾಕೆ ಮಾಡಿಸ್ತಾ ಇಲ್ಲ ರೈತರಿಗೆ? ಸಾಕಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಆಗಿರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಇತ್ತೀಚೆಗೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ಭೂಮಿ ತಾಯಿ ರಕ್ಷಣೆ ಕಣ್ಗಾವಲು ಸಮಿತಿ ಮಾಡಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷತೆಗಳು ಕಮಿಟಿಯನ್ನು ಮಾಡಿ ಅದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ ಅಲ್ಲಿ ವಿಫಲ ಆಗ್ತಾ ಇದ್ದಾರೆ. ಯಾಕಂದ್ರೆ ನಾನು ಗೊತ್ತಿದೆ, ವಿಫಲ ಆಗ್ತಿದ್ರೆ ರೈತರು ಮಾತು ಕೇಳ್ತಾ ಇಲ್ಲ. ಆ ರೀತಿ ದೊಡ್ಡ ಬೆಳೆ ಬರಬೇಕು, ಹೆಚ್ಚು ಬೆಳೆ ಬರಬೇಕು, ವಜನ ಬರ್ಬೇಕಂತೇಳಿ ಏನು ವಿಷಯ ತುಂಬ್ತಾ ಇದ್ದಾರೆ. ಅದನ್ನ ನಿಯಂತ್ರಣ, ನೀವು ಹೇಳೋ ಪ್ರಕಾರ ನಿಯಂತ್ರಣ ಇಲ್ಲ. ಸಾಕಷ್ಟು ಅವೇರ್ನೆಸ್ಗಳನ್ನು ಮಾಡ್ತಾ ಇದ್ದೀವಿ. 500 ಗ್ರಾಮ ಪಂಚಾಯಿತಿ ಅದಾವ. ಅದ್ರ ಪೈಕಿ 392 ಗ್ರಾಮ ಪಂಚಾಯಿತಿಗಳು ಆಲ್ರೆಡಿ ಅವೇರ್ನೆಸ್ ಮಾಡಿದ್ದೀವಿ. ಇನ್ನೂ 15 ದಿವಸ ನಮಗೆ ಟೈಮ್ ಇದೆ. ಸೋಯಿಂಗ್ ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಆಮೇಲೆ ದೊಡ್ಡ ದೊಡ್ಡ ಹಳ್ಳ್ಯಾಗ ಕೂಡ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ದೀವಿ, ಕೃಷಿ ವಿಜ್ಞಾನ ಕೇಂದ್ರದವ್ರು ಮಾಡ್ತಾ ಇದ್ದಾರೆ, ಯೂನಿವರ್ಸಿಟಿ ಅವರು ಮಾಡ್ತಾ ಇದ್ದೀವಿ. ನಾವು ಟ್ರೈನಿಂಗ್ ಹೋದಾಗ ಎಷ್ಟು ಜನ ಬರ್ತಾರೆ ಬರಲಿ, 100 ಜನ ಇರಲಿ, 50 ಜನ ಇಲ್ಲ, ಅವ್ರಿಗೆ ತರಬೇತಿ ಕೊಡ್ತೀವಿ. ಎಷ್ಟು ಜನ ರೈತರು ಬರ್ತಾರಲ್ಲ ಎಲ್ಲ ಕಡೆ ತರಬೇತಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇನ್ನೂ ಹೆಚ್ಚು ಮಾಡ್ತೀವಿ. ಅದ್ರ ಬಗ್ಗೆ ನಾವು ಅವೇರ್ನೆಸ್ ಮೂಡಲಿಕ್ಕೆ ನಾವು ಹೊಂಟಿದ್ದೀವಿ. ಆಮೇಲೆ ಸೇಫ್ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಅಂತೇಳಿ ಮೊನ್ನೆ ನಾವೊಂದು ಇಲ್ಲಿ ಧಾಮನೆ ಒಳಗನೆ ನಾನೇ ಸ್ವತಃ ಹೋಗಿದ್ದೆ. ಧಾಮನೆ ಒಳಗೆ ಸೇಫ್ ಯೂಸ್ ಆಫ್ ಪೆಸ್ಟಿಸೈಡ್ಸ್ ಯೂಸ್
ಸಿಂಪರಣೆ ಮಾಡುವಾಗ ಯಾವ ರೀತಿ ಸಿಂಪರಣೆ ಮಾಡಬೇಕು, ಯಾವ ರೀತಿ ಗ್ಲೌಸ್ ಹಾಕೋಬೇಕು, ಮಾಸ್ಕ್ ಹಾಕೋಬೇಕು ಅಂತಕ್ಕಂಥದ್ದನ್ನು ಅದು ಕೂಡ ಅವೇರ್ನೆಸ್ ಮಾಡಬೇಕು. ಆಮೇಲೆ ಬಿತ್ತು ಕಾಲಕ್ಕೆ ಬೀಜೋಪಚಾರ ಮಾಡಬೇಕು ರೀ, ಬೀಜಕ್ಕೆ ಅದರೂ ಕೂಡ ರೈತರಿಗೆ ನಾವು ಹೇಳ್ಕೊಡ್ತಾ ಇದ್ದೀವಿ. ಯಾವ ರೀತಿ ಯಾವ ಬೆಳೆಗೆ ಯಾವ ಬೀಜೋಪಚಾರ ಮಾಡಬೇಕು, ಬೀಜೋಪಚಾರದಿಂದ ಮಾಡ್ತಕ್ಕ ಒಂದು 100 ರೂಪಾಯಿ ರೈತರಿಗೆ ಖರ್ಚು ಮಾಡಿದ್ರೆ ಅದರಿಂದ 10 ಪಟ್ಟು ಅವರಿಗೆ ಇವತ್ತು ಫಾಯ್ದಾ ಆಗ್ತಕ್ಕಂಥದ್ದು. ಬೀಜೋಪಚಾರ ಒತ್ತು ಕೊಡ್ತಾ ಇದ್ದೀವಿ, ಬೀಜ ಇದು ಕೀಟನಾಶಕ ಕೂಡ ಒತ್ತು ಕೊಡ್ತಾ ಇದ್ದೀವಿ. ಆಮೇಲೆ ರಸಗೊಬ್ಬರದ ಸಮತೋಲನ ಬಳಕೆ ಕೂಡ ನಾವು ಒತ್ತು ಕೊಡ್ತೀವಿ. ಸರ್, ಈ ಗುಣಮಟ್ಟದ ಬೀಜಗಳ ಬಗ್ಗೆ ಬರೋದಾದ್ರೆ, ನೀವು ಏನೋ ಒಂದು ಕಂಪ್ನಿ ಸರ್ಕಾರ ಏನು ಕೊಟ್ಟಿರ್ತೈತಿ ಅದನ್ನು ನೀವು ವಿತರಣೆ ಮಾಡಬೇಕಾಗ್ತದೆ. ಅದರ ಮಹಾರಾಷ್ಟ್ರದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಕೆಲವೊಂದು ಬೀಜಗಳು ಉತ್ತಮ ಬೀಜಗಳು ಇರ್ತವೆ. ಅದನ್ನು ಯಾಕೆ ನೀವು ಟೆಂಡರ್ ತೆಗೆದು ಸರ್ಕಾರದ ಒಂದು ನೀವು ಮೀಟಿಂಗ್ನಲ್ಲಿ ಈ ಪ್ರಸ್ತಾಪನೆ ಮಾಡಿ? ಯಾಕಂದರೆ ಇಳುವರಿ ಹೆಚ್ಚು ಮಹಾರಾಷ್ಟ್ರದಲ್ಲಿ ಹೆಚ್ಚು ಬರ್ತಾ ಇದೆ, ಅದೇ ಇಳುವರಿ ಇಲ್ಲಿ ಸಿಗ್ತಾ ಇಲ್ಲ. ನೀವು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲ ನಮಗೆ ಸರ್ಕಾರ ಏನು ಕೊಟ್ಟಿತ್ತು ಅದನ್ನು ವಿತರಣೆ ಮಾಡೋದಟ್ಟ ನಮ್ಮ ಕೆಲಸ ಅಂತ ಹೇಳ್ತಿದ್ರೆ, ಸರ್ಕಾರಕ್ಕೆ ಈ ಬಗ್ಗೆ ಸ್ವಲ್ಪ ನಾವು ಗಮನ ತರ್ತೀವಿ. ನಾವು ಎಲ್ಲ ನೋಡ್ರಿ, ನಮ್ಮಲ್ಲಿ ಸ್ಥಳೀಯವಾಗಿ ನಮ್ಮ ಹವಾಗುಣಕ್ಕೆ ನಮ್ಮ ಮಣ್ಣಿಗೆ ಏನು ಬೀಜ ಬೆಳಿಬೇಕಲ್ಲ ಆ ಬೀಜಗಳನ್ನು ಕೊಡ್ಬೇಕು. ನಾವು ಎಲ್ಲಿರೋ ತಂದು ಯಾವುದೇ ಬೀಜ ಕೊಟ್ಟರೆ ಇಲ್ಲಿ ಬೆಳಿಲಿಕ್ಕೆ ಏನು ಮಾಡೋಕ್ಕಾಗ್ತದೆ, ನಾವು ಸರ್ಕಾರ ಉತ್ತರ ಕೊಡಬೇಕು. ಹಾಗಾಗಿ ಹವಾಗುಣಕ್ಕೆ ತಕ್ಕಂತೆ ಮತ್ತು ನಮ್ಮಲ್ಲಿ ಅಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂತ ಮಾಡಿರ್ತೀವಿ. ಆ ಅಗ್ರೋ-ಕ್ಲೈಮೆಟಿಕ್ ಝೋನ್ಸ್ಗೆ ಶಿಫಾರಸ್ ಮಾಡಿರ್ತಕ್ಕಂಥ ತಳಿಗಳಿದಾವೆ. ಅಂಥ ತಳಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ, ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ಪ್ರೈವೇಟ್ನಾಗ ಕೂಡ ಸಾಕಷ್ಟು ಸಿಗ್ತಾ ಇದಾವೆ. ಇವತ್ತು ಗೋವಿನ ಜೋಳ ಆಗಿರ್ಬೋದು, ನಾವು ಸೋಯಾಬೀನ್ ನಾವೇ ಕೊಡ್ತೀವಿ, ಹೆಚ್ಚಾನ ಸೋಯಾಬೀನ್ ನಾವು ಕೊಡ್ತೀವಿ, ಗೋವಿನ ಜೋಳ ನಾವು ಕೊಡ್ತೀವಿ, ಮೇಜ್ ಹೊರಗಡೆ ಮಾರ್ಕೆಟ್ದಲ್ಲಿ ಕೂಡ ಹೋಗ್ತಾ ಇದೆ. ಆಮೇಲೆ ಹೆಸರು ಉದ್ದು ನಾವೇ ಕೊಡ್ತೀವಿ ಇಲಾಖೆಯಿಂದ. ಹೀಗಾಗಿ ಯಾವುದೇ ಏನು ಬೀಜಕ್ಕೆ ಏನು ಕೊಡ್ತಿಲ್ಲ. ಸರ್, ಬೆಂಬಲ ಬೆಲೆ ಅಂತ ಘೋಷಣೆ ಮಾಡ್ತಾರೆ. ಬೆಂಬಲ ಬೆಲೆ ಘೋಷಣೆ ಮಾಡಿದ ನಂತರ 2-3 ತಿಂಗಳ ನಂತರ ತೆಗೆದುಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ರೈತನಿಗೆ ಬೆಳೆದ ನಂತರ ಎಲ್ಲಿ ಇಡಬೇಕು ಅನ್ನೋ ಒಂದು ಸಮಸ್ಯೆ ಇದೆ. ಅದು ಕೋಲ್ಡ್ ಸ್ಟೋರೇಜನ್ನು ಹೆಚ್ಚು ಮಾಡಬೇಕಂತ ಒಂದು ಪ್ರಸ್ತಾವನೆ ನೀವು ಇಟ್ಟರು ಕೂಡ ಸರ್ಕಾರ ಯಾಕೆ ಅದನ್ನು ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ? ಯಾಕಂದರೆ ಡಿಸ್ಟಿಕ್ ಲೆವೆಲ್ ಆಯಿತು, ಪ್ರತಿ ತಾಲೂಕಿನಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಅವ್ರದ್ದು. ಅಲ್ಲಿ ಇಟ್ಟು ನಂತರ ರೇಟ್ ಬಂದಾಗ ಮಾರುವಂಥ ಒಂದು ವ್ಯವಸ್ಥೆನೇ ಇಲ್ಲ. ಹೀಗಾಗಿ ರೈತ ಲಾಸ್ನಲ್ಲಿದ್ದಾನೆ. ಇದಕ್ಕೇನೋ ಪರ್ಯಾಯ ಏನಾದರೂ ಒಂದು ಕಂಡುಕೊಂಡಿದ್ದಾರೆ? ಅಲ್ಲ, ಕೋಲ್ಡ್ ಸ್ಟೋರೇಜ್ ಅಂದರೆ ಏನು ರೀ, ತಾವು ಸರಿ ಇದೆ. ಕೋಲ್ಡ್ ಸ್ಟೋರೇಜ್ ಹೆಚ್ಚಾನ ಕೋಲ್ಡ್ ಚೈನ್ಸ್ ಬೇಕಾಗಿದೆ ನಮ್ಮ ಜಿಲ್ಲೆಗೆ. ಆಲ್ರೆಡಿ ನಮಗೆ ಈಗ ತೋಟಗಾರಿಕೆ ಇಲಾಖೆ ಅಂತ ಕೆಲವೊಂದು ಕೋಲ್ಡ್ ಸ್ಟೋರೇಜ್ ಅದಾವ, ಹತ್ತನೇ ತಾಲೂಕಿನ ಸ್ವಲ್ಪ ಅದಾವ. ನಮ್ಮ ಇಲಾಖೆಯಿಂದ ಒಂದು ಸೌದತ್ತಿ ಒಳಗೆ ಸೌದತ್ತಿ ನಮ್ಮ ಸ್ವೀಟ್ ಫಾರ್ಮ್ದಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಆಲ್ರೆಡಿ ನಡೆದಿದೆ. ಆಲ್ರೆಡಿ ಈಗ ಅಬೌಟ್ ಟು ಕಂಪ್ಲೀಟ್ ಇದೆ. ಅದು ಕೂಡ ಈ ಸದ್ಯದಲ್ಲಿ ಅದು ಪ್ರಾರಂಭ ಮಾಡ್ತೀವಿ. ಸರ್, 15 ಬೇಕಾಗಿದ್ದು. ಯಾಕಂದರೆ ಪ್ರತಿಯೊಂದು ತಾಲೂಕಿನಲ್ಲಿ ಸಮಸ್ಯೆ ಇದೆ. ಯಾಕಂದ್ರೆ ನಾವು ಬೆಳೆಗಳನ್ನು ಬೆಳೆದ ನಂತರ ಇಟ್ಕೊಂಡು ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಕೈಗಾಡ ತಂದಿರ್ತಾನೆ, ಸೊಸೈಟಿಯಿಂದ ತಂದಿರ್ತಾನೆ, ಬ್ಯಾಂಕ್ದಿಂದ ತಂದಿರ್ತಾನೆ, ಇತರ ಕಡೆಯಿಂದ ಇಸ್ಕೊಂಡಿರ್ತಾನೆ. ಹಿಂಗಾಗಿ ಆತನ ದೊಡ್ಡ ಸಮಸ್ಯೆ ಅಂದರೆ ಅದೇ. ಯಾಕಂದ್ರೆ ಉಳ್ಳಾಗಡ್ಡಿ ರೇಟ್ ಬಿಟ್ಟು ತಮ್ಗೆ ಗೊತ್ತಿದೆ. ಅದಿಲ್ಲ, ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ, ಸರ್ಕಾರ ಗಮನ ತರ್ತೀವಿ. ಎಲ್ಲ ಸಕ್ಕರೆ ಏನು ಕಬ್ಬು ಬೆಳೆಗಾರ ಸಮಸ್ಯೆ ಇದೆ, ಕಟಾವು ಮತ್ತು ಸಾಗಾಣಿಕೆ. ಅದು ಸರ್ಕಾರಕ್ಕೆ ಯಾಕೆ ಫ್ಯಾಕ್ಟ್ರಿ ಅವ್ರದ್ದು ಯಾಕೆ ವಹಿಸ್ಕೊಳ್ತಾ ಇಲ್ಲ? ಯಾಕಂದ್ರೆ ಅಲ್ಲಿಂದ 800ರಿಂದ 1,000 ರೂಪಾಯಿ ಉಳಿತಿತ್ತು. ಅದು ಕಟಾವನ್ನ ನರೇಗಾದಲ್ಲಿ ಹಾಕಿ ನಂತರ ಸಾಗಾಣಿಕೆಯನ್ನು ಕಾರ್ಖಾನೆ ಮೇಲೆ ಹಾಕಿದ್ರಂದ್ರೆ ರೈತರು ಉಳಿತಾರೆ. ಈ ಬಗ್ಗೆ ಸ್ವಲ್ಪ ನಾನು ಇದಕ್ಕೆ ಶುಗರ್ ಕೇನ್ ಅದು ಮಾರ್ಕೆಟಿಂಗ್ ಇರ್ತದಲ್ಲ, ಹೀಗಾಗಿ ನಾವೇನು ಮಾಡ್ತೀವಿ, ಇಲಾಖೆಯಿಂದ ಕಬ್ಬು ಕೊಟಾವ್ ಮಷಿನ್ ಕೊಡ್ತಾ ಇದ್ದೀವಿ. ಕಬ್ಬು ಕೊಟಾವ್ ಮಷಿನ್ಗಳನ್ನು ಕೊಡ್ತಾ ಇದ್ದೀವಿ ರೈತರಿಗೆ. ಸುಮಾರು ಜಿಲ್ಲೆಗಳು 220ಕ್ಕೂ ಮೇಲ್ಪಟ್ಟು ಮಷಿನ್ಗಳನ್ನು ಕೊಡ್ತೀವಿ. SC ST ರೈತರಿಗೆ 50 ಸಬ್ಸಿಡಿ, ಜನರಲ್ ರೈತರಿಗೆ 40 ಸಬ್ಸಿಡಿ. ರೈತರಿಗೆ ನೇರವಾಗಿ, ಯಾಕಂದರೆ ಕಬ್ಬು ಕೊಟ್ಟ ಇವತ್ತು ದುಸ್ತರಾಗಿಬಿಡೋದು ರೈತರಿಗೆ. ಹಾಗಾಗಿ ಇಲಾಖೆಯಿಂದ ಅದಕ್ಕೆ ಇಂಟರ್ವ್ಯೂನ್ ಆಗಿ ನಾವು ಕಬ್ಬು ಕೊಟ್ಟ ಮಷಿನ್ಗಳನ್ನು ಕೊಟ್ಟಿದ್ದೀವಿ ನಾವು ಸಾಕಷ್ಟು. ಸರ್, ರಸಗೊಬ್ಬರ ಎಷ್ಟಿದೆ ಮತ್ತು ಎಷ್ಟು ಬೇಕಾಗಿದೆ ಈಗ? ಯಾಕಂದರೆ ನಿಮ್ಮ ಇಷ್ಟು ಏನು ಸರ್ಕಾರ ಏನು ಕೊಟ್ಟಿರ್ತೈತೆ ಅದಕ್ಕಿಂತ ಹೆಚ್ಚು ಬೇಡಿಕೆ ಬಂದಿರ್ತೈತೆ. ಬೇಡಿಕೆ ಬಂದಾಗ ನೀವು ಪ್ರಸ್ತಾವನೆ ಸಲ್ಲಿಸ್ತಾರೆ. ಪ್ರಸ್ತಾವನೆ ಬರೋಕ್ಕಿಂತ ಅದು ಗೊಬ್ಬರ ಬರೋಕ್ಕಿಂತ ಮೊದಲು ಇಲ್ಲಿ ಇದನ್ನು ಮುಗಿದಿರ್ತೈತೆ, ಅದು ಹಾರ್ವೆಸ್ಟಿಂಗ್ ಮುಗಿದಿರ್ತೈತೆ. ಅದ್ರ ಬಗ್ಗೆ ಸ್ವಲ್ಪ ಏನಾದರೂ ನೋಡ್ರಿ, ನಾವು ಮೊದಲೇನೆ ಸೀಸನ್ ಚಾಲೂ ಆಗಿದ್ದ ಮೊದಲೇನೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸಿರ್ತೀವಿ. ನಮ್ಮ ರಾಜ್ಯ ಅಷ್ಟು ಕೊಡಂಗಿಲ್ಲರಲ್ಲ, ಅದು ಬೇಡಿಕೆ ಪ್ರಕಾರ ಕೊಡಂಗಿಲ್ಲ. ರಾಜ್ಯ ಸರ್ಕಾರದವರು ಭಾರತ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಾರೆ. ಈ ಫರ್ಟಿಲೈಸರ್ ಅಂತಕ್ಕಂಥದ್ದು ಕಂಟ್ರೋಲ್ಡ್ ಬೈ ಭಾರತ ಸರ್ಕಾರ. ರಾಜ್ಯ ಸರ್ಕಾರದವರು ಭಾರತ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತಾರೆ, ಅಲೋಕೇಶನ್ ಕೊಡ್ತಾರೆ. ತಿಂಗಳ ನಮ್ಮ ಅಲೋಕೇಶನ್ ಬರ್ತದೆ. ಆಮೇಲೆ ಆ ತಿಂಗಳ ನಮ್ಮ ಕೇಂದ್ರ ಕಚೇರಿ ಅವ್ರು ಏನು ಮಾಡ್ತಾರೆ, ಆಯಾ ಕಂಪನಿಗಳಿಗೆ ಜಿಲ್ಲೆವಾರ ಮತ್ತು ನೀ ಈ ಜಿಲ್ಲೆ ಕೊಡು ಅವ್ರು ಹಾಕ್ತಾರೆ. ನಮಗಿಲ್ಲ, ನಮ್ಮ ಕೇಂದ್ರ ಕಚೇರಿ ಅವರು ಆ ಕಂಪನಿಯವರು ಅದರ ಪ್ರಕಾರ ಇಲ್ಲಿ ಕೊಡ್ತಿರ್ತಾರೆ. ಹಿಂಗಾಗಿ ಆ್ಯಸ್ ಆನ್ ಮೂಮೆಂಟ್ ಅಂತೂ ನಮಗೆ ಸಫಿಷಿಯೆಂಟ್ ದಾಸ್ತಾನು ಐತಿ. ಸುಮಾರು 28,000 ಮೆಟ್ರಿಕ್ ಟನ್ ಯೂರಿಯಾ ಇದೆ, 21,000 ಟನ್ ಮೆಟ್ರಿಕ್ ಟನ್ DAP ಇದೆ. ಆ್ಯಸ್ ಆನ್ ಡೇಟ್ ಸಾಕಷ್ಟು ಗೊಬ್ಬರ ಜಿಲ್ಲೆಗೆ ಬರ್ತಾ ಇದೆ. ನಾವು ಕೂಡ ಎಲ್ಲ ಕಡೆ ಇವತ್ತೇ ನಾನು ಇದಕ್ಕೆ ಹೋಗಿದ್ದೆ, ಇಲ್ಲಿ ಒಂಟಮೂರಿಗೆ ಹೋಗಿ ಸಾಕಷ್ಟು ಅಂಗಡಿಗಳನ್ನು ವಿಸಿಟ್ ಮಾಡ್ಕೊಂಡು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ, ಸಮರ್ಪಕ ದಾಸ್ತಾನು ಮಾಡ್ತಾ ಇದ್ದೀವಿ. ಆಮೇಲೆ ಯಾವ ರೀತಿ ಅವರು ವಿತರಣೆ ಮಾಡಬೇಕಂತಕ್ಕಂಥ ಅವರು ಗೈಡ್ ಕೂಡ ಮಾಡ್ತಾ ಇದ್ದೀವಿ.
ಮತ್ತು ಯಾರು ನಮ್ಮ ನಿರ್ದೇಶನಗಳನ್ನು ಪಾಲಿಸೋದಿಲ್ಲ ಅವ್ರಿಗೆ ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ, ಆ್ಯಕ್ಷನ್ ಕೊಡ್ತೀವಿ, ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡ್ತೀವಿ. ಸರ್, ಈ ಗೊಬ್ಬರ ರೇಟ್ 3 ಪಟ್ಟು ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ವರ್ಷದಲ್ಲಿ 3 ಪಟ್ಟು ಗೊಬ್ಬರ ಹೆಚ್ಚಾಗೋದ್ರಿಂದ ರೈತರಿಗೆ ಅಗದಿ ಕೈಗೆ ಏನೂ ಸಿಗ್ತಾ ಇಲ್ಲ. 1 ಎಕರೆ 2 ಎಕರೆ ಕಬ್ಬು ಬೆಳೆಂಥ ರೈತನಿಗೆ ಕೈಗೆ ಏನು ಸಿಗ್ತಾ ಇಲ್ಲ. ರಸಗೊಬ್ಬರ ಏನು ಬೆಲೆ ನಿಯಂತ್ರಣ ಇದೆ, ಇದು ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ತಲ್ಲ? ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಿಯಂತ್ರಣ ಇರಬೇಕಾಗಿತ್ತಲ್ಲ, ನಿಯಂತ್ರಣ ಇಲ್ಲ. ಹಿರಿಯ ಅಧಿಕಾರಿ ಗಮನ ತರ್ತೀವಿ ಸರ್. ಇಲ್ಲಿವರೆಗೆ ಹೇಳಿದರೆ ಅದರ ಮಾರ್ಕೆಟ್ದಲ್ಲಿ ಏನಿದೆ ಸಾರ್ವಜನಿಕರು ಅಂತಂದರೆ, ವಿಷವನ್ನು ಹೆಚ್ಚಾಗಿ ರೈತರು ಬೆಳೆದು ನಮಗೆ ವಿಷವನ್ನು ಉಣಿಸ್ತಾ ಇದ್ದಾರೆ ಅನ್ನೋದು. ಅವರಿಗೆ ಖಡಕ್ಕಾದರೆ ಏನಾದರೂ ರೂಲ್ಸ್ ರೆಗ್ಯುಲೇಷನ್ಸ್ ಇಷ್ಟು ಮಾಡಿದರೆ ನಿಮಗೆ ಈ ರೀತಿ ಶಿಕ್ಷೆ ಇದೆ ಅನ್ನೋದು ಸ್ವಲ್ಪ ಏನಾದರೂ ಖಡಕ್ ಎಚ್ಚರಿಕೆ ಕೊಟ್ಟರೆ ಸ್ವಲ್ಪ ಅವೇರ್ನೆಸ್ ಆಯ್ತು. ಅದು ಸಾರ್ವಜನಿಕರು ಒಂದು ನೇರವಾಗಿಯೇ ಆರೋಪ ಇದೆ. ನಾವು ರೈತರಿಗೆ ಶಿಕ್ಷೆ ಪಕ್ಷ ರೈತರಿಗೆ ರೈತರಂದ್ರೆ ನಮ್ಮ ಅನ್ನ ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ನಾವು ಈಗ ಶಿಕ್ಷೆ ಕೊಡೋದಲ್ಲ, ಅವ್ರಿಗೆ ಅವೇರ್ನೆಸ್ ಮಾಡಿಸ್ಬೇಕು, ಅವರಿಗೆ ತಿಳುವಳಿಕೆ ಹೇಳಬೇಕು. ಅದೇ ಮಾಡ್ತಾ ಇದ್ದೀವಿ ನಾವು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶು ಸಂಗೋಪನೆ, ಸೆರಿಕಲ್ಚರ್ ಎಲ್ಲ ಇಲಾಖೆ ಕೂಡ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಅವೇರ್ನೆಸ್ ಮಾಡಿದ್ದೀವಿ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವೇರ್ನೆಸ್ ಮಾಡ್ತೀವಿ. ಎಲ್ಲ ಕೃಷಿ ತಜ್ಞರು ಕೆಲವೊಂದು ಬೀಜಗಳನ್ನು ಇಲ್ಲಿನ ತೆಗೆದುಕೊಂಡು ಬಾ ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿರ್ತಾರೆ. ನೀವು ಸಹಿತ ಸಲಹೆ ಕೊಟ್ಟಿರ್ತೀರಿ. ಆದ್ರೆ ಅದು ಅವೈಲೇಬಲ್ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವೈಲೇಬಲ್ ಇದ್ದು ಕೂಡ, ಒಳ್ಳೆ ತಳಿ ಇದ್ರೂ ಕೂಡ ಸರ್ಕಾರ ಯಾಕೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೆಗೆದುಕೊಳ್ತಾ ಇಲ್ಲ? ಆ ರಾಜ್ಯ ಯಾಕಂದ್ರೆ ಇಳುವರಿ ರೇಟ್ ಹೆಚ್ಚಿದೆ. ಅಡ್ಡಿಲ್ಲ, ಕೆಲವೊಂದು ಒಳ್ಳೆ ತಳಿ ಇರ್ತದೆ. ಈಗ ಒಳ್ಳೆ ತಳಿ ನಮ್ಮಲ್ಲಿ ಸೋಯಾಬೀನ್ ತಳಿ ಒಂದು ಏನೋ ಒಳ್ಳೆ ತಳಿ ಬಿಡುಗಡೆ ಆದ ತಕ್ಷಣ ರೈತರು ಕೇಳ್ತಾರೆ. ಬಟ್ ಆ ಬೀಜ ಅವೈಲೇಬಿಲಿಟಿ ಮಾಡಬೇಕು ನಾವು ಮತ್ತು ಯೂನಿವರ್ಸಿಟಿ ಕೂಡಿ. ಅದು ಕೂಡ ಕ್ರಮ ಕೈಗೊಳ್ತೀವಿ. ಸ್ವಲ್ಪ ಬೇಗನೆ ಇದು ಒಂದು ಮಾಡ್ಬೇಕಂತ ಕೇಳ್ಕೊತೀವಿ. ಧನ್ಯವಾದ. ಸಾರ್ವಜನಿಕರು ಈಗಾಗಲೇ ಕೋಳೆಕರ್ ಸರ್ ಹೇಳಿದ್ರು, ಅದ್ರ ಬಗ್ಗೆ ಹೆಚ್ಚು ರೈತರು ಅವೇರ್ನೆಸ್ ಮೂಡಬೇಕು. ರೈತರಿಗೆ ಹೆಚ್ಚು ಜ್ಞಾನವನ್ನು ಕೊಡುವಂಥ ಏನು ಕೃಷಿ ಅಧಿಕಾರಿಗಳು ಅದನ್ನು ಹೆಚ್ಚು ಮಾಡಬೇಕು. ನಂತರ ಪ್ರತಿಯೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಕೈಗಿಲ್ಲ, ಅವ್ರ ಮಾತನ್ನು ಕೇಳುವಂಥ ಹಂತದಲ್ಲಿ ರೈತರು ಇರೋದಿಲ್ಲ. ಆದರೆ ಹೆಚ್ಚಾಗಿ ಈ ಕಾರ್ಖಾನೆ ಮಾಲೀಕರು ಯಾಕೆ ಈ ರೈತರ ಬಗ್ಗೆ ಅವೇರ್ನೆಸ್ ಮೂಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ? ಅವ್ರಿಗೆ ಬರೇ ಇದನ್ನು ಬೇಕಾಗಿದೆ, ಇಳುವರಿ ಹೆಚ್ಚು ಮಾಡುವಂಥ ಏನು ಕೆಲಸವನ್ನು ಕಾರ್ಖಾನೆ ಮಾಲೀಕರು ಮಾಡ್ತಾ ಇಲ್ಲ. ಅವ್ರಿಗೂ ಕೂಡ ಈಗ ನಾವು ಸಕ್ಕರೆ ಕಾರ್ಖಾನೆಗೂ ಅವ್ರಿಗೂ ಕೂಡ ನಾವು ಇದರಲ್ಲಿ ಹಾಕೊಂಡು ಅವ್ರಲ್ಲಿ ಒಂದು ಡೆವಲಪ್ಮೆಂಟ್ ವಿಂಗ್ ಇದೆ. ಪ್ರತಿ ಸಕ್ಕರೆ ಕಾರ್ಖಾನೆ ಒಳಗೆ ಒಂದು ಡೆವಲಪ್ಮೆಂಟ್ ವಿಂಗ್ ಇರ್ತದೆ. BSc ಕೃಷಿ ಮಾಡತಕ್ಕಂಥ ಅಧಿಕಾರಿ ಇರ್ತಾರೆ, ಅವ್ರನ್ನೂ ಕೂಡ ನಮ್ಮ ಅಭಿಯಾನದಾಗ ಸೇರಿಸ್ಕೊಂಡಿದ್ದೀವಿ. ಸರ್, ಅವ್ರು ಸಪ್ರೇಟ್ ಮಾಡೋದು ಸರ್. ಯಾಕಂದರೆ 1 ಟನ್ಗೆ 1 ಎಕರೆಗೆ 25-30 ಟನ್ ಕಬ್ಬು ಬೆಳೀತದೆ. ಆದರೆ ಅದೇ ಮಹಾರಾಷ್ಟ್ರದಲ್ಲಿ 60-70 ಟನ್ ಬೆಳೀತಾ ಇದ್ದಾರೆ. ಹೀಗಾಗಿ ಇಲ್ಲಿ ಅವೇರ್ನೆಸ್ ಇಲ್ಲ. ಅಲ್ಲಿ ಕೃಷಿ ತಜ್ಞರು, ನಂತರ ಕೃಷಿ ಚಿಂತಕರು, ನಂತರ ಕೃಷಿ ಬಗ್ಗೆ ಇದ್ದವರು ಎಲ್ಲ ಕೂಡಿ ಜಂಟಿ ಒಂದು ಮೀಟಿಂಗ್ ಮಾಡಿ ಅದನ್ನು ಅಲ್ಲಿ ಹೇಳ್ತಾರೆ. ಇಲ್ಲಿ ಯಾಕೆ ಆ ವ್ಯವಸ್ಥೆ ಇಲ್ಲ ಅಂತ. ಇಲ್ಲ, ಮಾಡ್ತಾ ಇದ್ದೀವಿ. ಅವ್ರಿಗೆ ಹೆಚ್ಚು ಮಾಡ್ತಾ ಇದ್ದೀವಿ, ಮಾರಾಟಕ್ಕೆ ಹೆಚ್ಚು ಮಾಡ್ತಾ ಇದ್ದೀವಿ. ನಮ್ಮ ಅಥಣಿ ತಾಲೂಕು, ಚಿಕ್ಕೋಡಿ ತಾಲೂಕು, ಗೋಕಾಕ್ ತಾಲೂಕು, ಮುರುಳಿ ತಾಲೂಕು, ಹುಕ್ಕೇರಿ ತಾಲೂಕಿನಾಗ ಎವರೇಜ್ 70-80 ಟನ್ ಬೆಳೀತಾರೆ. ಇಲ್ಲಿ ಸ್ವಲ್ಪ ಬೆಳಗಾವಿ ತಾಲೂಕು, ಖಾನಾಪುರ ತಾಲೂಕು, ಹುಕ್ಕೇರಿ, ಇದು ಕಿತ್ತೂರು ಮತ್ತು ಬೈಲಹೊಂಗಲ ತಾಲೂಕಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಇದೆ. ಅಲ್ಲಿ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. 100 ಟನ್ ಗ್ರೋವರ್ಸ್ ಕ್ಲಬ್ ಮಾಡಿದ್ದೀವಿ. ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ 100 ಟನ್ ಗ್ರೋವರ್ಸ್ ಕ್ಲಬ್ ಮಾಡಿದ್ದೀವಿ. ನಮ್ಮ ಜಿಲ್ಲೆ ನೋಡ್ಕೊಂಡು ಬೇರೆ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಯವರೆಲ್ಲ ನಮ್ಮ ನೋಡಿ ಕಲಿಯಾಕತ್ತಾರೆ. ಸರ್, ಸಕ್ಕರೆ ಎಕ್ಸ್ಪೋರ್ಟ್ಗೆ ನೀವೇನಾದ್ರು ಸರ್ಕಾರಕ್ಕೆ ಸಲಹೆ ಕೊಡಬೇಕು. ಯಾಕಂದರೆ ಎಕ್ಸ್ಪೋರ್ಟ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಸಕ್ಕರೆ ರೇಟ ಬಿದ್ದು ಹೋಗ್ತಾ ಇದೆ. ಮತ್ತು 70% 30% ಸಕ್ಕರೆ 2 ಭಾಗ ಮಾಡಂತ ಹೇಳಿದೆ. ಸಕ್ಕರೆಯನ್ನು ಅದೇನು ಗೃಹ ಬಳಕೆ ವಸ್ತು ಅಲ್ಲ, ಅದು ಅಗತ್ಯ ವಸ್ತುಗಳ ಅಡಿಯಲ್ಲಿ ಹೊರಗಿಟ್ಟು 70% ಅಂದರೆ ಕೋಕಾ ಕೋಲಾ, ಥಮ್ಸಪ್, ಚಾಕ್ಲೇಟ್ಗೆ 70% ಅವರು ಯೂಸ್ ಮಾಡ್ತಾರೆ. ಕಮರ್ಷಿಯಲ 30% ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೆ 60-70 kg ಸಕ್ಕರೆ ದರವನ್ನು ಇಟ್ಟು ಕೊಡ್ಬೋದು. ನಂತರ ಇಲ್ಲಿ 35-40 ರೂಪಾಯಿ ಏನು ಕಮರ್ಷಿಯಲ್ ರೇಟ್ ಅದನ್ನು ಕೊಡ್ಬೋದು. ಅದನ್ನ ಯಾಕೆ ಸರ್ಕಾರ ಗಮನಕ್ಕೆ ತರ್ತಾ ಇಲ್ಲ? ಅದು ಅಂತಂದರೆ ರೈತರಿಗೆ ಲಾಭ, ಕಾರ್ಖಾನೆ ಮಾಲೀಕರಿಗೆ ಲಾಭ. ಅದು ಯಾವ ಆ ಬಗ್ಗೆ DD ಫುಡ್ ಅವ್ರಿಗೆ ಮಾತಾಡ್ತೀನಿ. DD ಫುಡ್ ಅವ್ರಿಗೆ ಗೊತ್ತಿದ್ದ ವಿಷಯ. ಧನ್ಯವಾದಗಳು ಸರ್, ಧನ್ಯವಾದ. ನಮಸ್ಕಾರ. ನಮ್ಮ ಜೊತೆ ಇವತ್ತು ಜಂಟಿ ನಿರ್ದೇಶಕರ ಕೃಷಿ ತೋಟಗಾರಿಕೆ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ನಿಮ್ಮ ಹೆಸರೇನು, ಪದನಾಮ ಏನು, ನಂತರ ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಿ ಕೆಲಸ ಇಲ್ಲಿ? ನನ್ನ ಹೆಸರು ಮಾಂತೇಶ್ ಮುರುಗೋಡ್ ಅಂತ. ನಾನು ತೋಟಗಾರಿಕೆ ಜಂಟಿ ನಿರ್ದೇಶಕರು. ನಾನು 2021ರಿಂದ ಇಲ್ಲಿವರೆಗೆ ನಾನು ಇದರೊಳಗೆ ಡೆಪ್ಟಿ ಡೈರೆಕ್ಟರ್ ಆಗಿದ್ದೆ. ಈ ಕಳೆದ ಒಂದು 6 ತಿಂಗಳಿಂದ ಜಂಟಿ ನಿರ್ದೇಶಕರಾಗಿ ಪದೋನ್ನತಿಯಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ.
ಸರ್ ಮಾವು ಮೇಳ ಮಾಡಿದ್ರಿ, ಆ ಮಾವು ಮೇಳದಲ್ಲಿ ರೈತರು ಇದಾರೆ ಅಂತ ಹೇಳಿದ್ರಿ. ಕೇವಲ 50% ಅಷ್ಟೇ ರೈತರಿದ್ರು. ವ್ಯಾಪಾರಸ್ಥರನ್ನ ಕರೆದುಕೊಂಡು ಬಂದು ಇಲ್ಲಿ ಇವರ ರೈತರು ಅಂತೇಳಿ ಸರ್ಕಾರಕ್ಕೆ ಕಡಿಮೆ ಏನೋ ಒಂದು ಖರೀದಿ ಆಗೈತೆ 3 ದಿವಸದಲ್ಲಿ, ಭಾಳ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಆಗೈತೆ ಅಂತೇಳಿ ಏನು ಹೇಳಿಕೆ ಕೊಡ್ರಿ? ಆ ಹೇಳಿಕೆ ಹಿಂದೆ ಸತ್ಯ ಎಷ್ಟಿದೆ, ಸುಳ್ಳು ಎಷ್ಟಿದೆ? ಇಲ್ಲ, ಆ ಥರ ಏನಿಲ್ಲ. ತಮಗೆ ಮಾಹಿತಿ ತಪ್ಪಾಗಿ ಯಾರೋ ಹೇಳಿರಬೇಕು. ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆದೇ ರೈತರಿದ್ದಾರೆ. ನಾವು ಎಲ್ಲ ರೈತರ ಲಿಸ್ಟು ಕೊಡ್ತೀವಿ ಬೇಕಂದರೆ. ಅದ್ರ ಜೊತೆ ಧಾರವಾಡದವರು ರೈತರಿದ್ದರು. ಅದ್ರ ಜೋಡಿ ಒಂದು 2 ಜನ ನಮ್ಮ ಪಂಢರ್ಪುರು ಆಮೇಲೆ ದೇವಗಢದಿಂದನೂ ಬಂದಿರು. ಎಲ್ಲರೂ ಸೇರಿ ಎಲ್ಲರೂ ಬಂದಿದ್ದಾರೆ. ಟೋಟಲ್ 24 ಸ್ಟಾಲ್ ಇದ್ದೀವಿ. ನಮ್ಮ ರೈತರಿಗೆ ಹೆಚ್ಚು ಕೊಡ್ತೀವಿ ಅಂದಿದ್ದಕ್ಕೆ ನಮ್ಮ CO ಸರ್ ಅವರು ಬರಲಿ ಒಂದು ಸ್ವಲ್ಪ ಧಾರವಾಡದವರು ಅಂತ ಹೇಳಿ ಮಾಡಿದರು. ಎಲ್ಲರೂ ಸೇರಿ ರೈತರಿಗೇ ಕೊಟ್ಟಿದ್ವಿ. ಎಸ್ಪೆಷಲಿ ಆರ್ಗ್ಯಾನಿಕ್ ಬೆಳೆಯುವಂಥ ರೈತರಿಗೇ ನಮ್ಮ ತಾಲೂಕು ಮಟ್ಟದ್ದು ನಾನು ಭಾಳಷ್ಟು ರೈತರು ವಿಸಿಟ್ ಮಾಡಿದ್ದೇನೆ. ರೈತರ ಸಮೇತನ ಮಾಡಿದ್ದಾರೆ ಅವರು. ಅಲ್ಲ, CO ಅವ್ರನ್ನ ಕತ್ತಲಲ್ಲಿಟ್ಟು ಕೆಲವೊಂದು ಕೆಲಸಗಳನ್ನು ನೀವು ಮಾಡಿದ್ರಿ ಅಂತ ಒಂದು ಆರೋಪ. ಏನಂತಂದರೆ, ಯಾವುದೋ ಒಂದು ಸಂಘ ಇದೆ, ಆ ಸಂಘಕ್ಕೆ CO ಅಧ್ಯಕ್ಷರಿದ್ದಾರೆ. ಆ ಸಂಘಕ್ಕೆ ಅಧ್ಯಕ್ಷರ ಇದಾರೋ ಇಲ್ಲೋ ಅಂತೇಳಿ ಅವ್ರಿಗೆ ನೀವು ತಿಳಿಸಿಲ್ಲ. ಯಾವ ಸಂಘಕ್ಕೆ? ಯಾವುದೋ ಒಂದು ಸಂಘ ಇದೆ ಹೇಳ್ತಾನೆ. ಆಮೇಲೆ ಅವ್ರನ್ನ ಕತ್ತಲಲ್ಲಿ ಇಟ್ಕೊಂಡು ಈ ರೀತಿ ಮಾವು ಮೇಳ ಮಾಡಿದರೆ ಹೇಗೆ ಅಂತ. ಅದು ಅಲ್ಲದೆ ಎಲ್ಲ ಮಾವು ಮೇಳದಲ್ಲಿ ರಾಜಕಾರಣಿಗಳು ಬರ್ತಿದ್ರು. ಅದರ ಈ ಒಂದು ನಿಮ್ಮ ಒಂದು ಉದ್ಘಾಟನೆಯಲ್ಲಿ ಬರಲಿಲ್ಲ. ಯಾಕೆ ಬರಲಿಲ್ಲ ಅವರು? ನೋಡಿ, ಯಾವುದು ಕದ್ದು ಮುಚ್ಚಿ ಮಾಡೋದಿಲ್ಲ. CO ಸರ್ ಪರ್ಮಿಷನ್ ತೊಗೊಂಡೇ ನಾವು ಮ್ಯಾಂಗೋ ಮೇಳ ಮಾಡಿದ್ದೀವಿ. CO ಸರ್ ಅಧಿಕೃತವಾಗಿ ಅವ್ರ ಪರ್ಮಿಷನ್ ತೊಗೊಂಡು ಅವರು ಮಾಡಂತೇಳಿ ಅವರೇ ಹೆಚ್ಚು ಉತ್ತೇಜನ ಮಾಡಿದ್ದಾರೆ. ಅದಕ್ಕೆ ನಾವು ಅವರೇನೆ ಲಾಸ್ಟ್ 3 ಇಯರ್ಸಲ್ಲಿ ಮ್ಯಾಂಗೋ ಬಾಕ್ಸ್ಗಳನ್ನ ಎಲ್ಲ ಮಾಡಿ ನಾವು ಬೆಳಗಾವಿ ಬ್ರ್ಯಾಂಡ್ ಅಂತ ಮ್ಯಾಂಗೋ ಮಾಡಿ, ಆ ಮ್ಯಾಂಗೋಗಳನ್ನು ನಾವು ಇನ್ನೂ ಹೆಚ್ಚು ನಮ್ಮ ಮ್ಯಾಂಗೋ ಹೆಚ್ಚು ಸೇಲ್ ಆಗಲಿ ಅಂತ ಅದನ್ನು ಮಾಡಿದ್ವಿ. ಯಾಕಂದರೆ ನಮ್ಮ ಮ್ಯಾಂಗೋ ತೊಗೊಂಡು ದೇವಗೌಡ ಬಾಕ್ಸ್ದಾಗ ಅಲ್ಲಿ ಹಾಕಿ ಮಾರ್ತಿದ್ರು. ಅವನ್ನೆಲ್ಲ ನಿರ್ಮೂಲನೆ ಮಾಡೋಕ್ಕೆ ನಮ್ಮದೇ ಒಂದು ಬ್ರ್ಯಾಂಡ್ ಮಾಡಿದ್ದೀವಿ. ಆಯಿತಾ? ಇನ್ವಿಟೇಷನ್ನ ಎಲ್ಲರನ್ನೂ ಕರೆದಿದ್ದೀವಿ. ಖುದ್ದಾಗಿ ಹೋಗಿ ಎಲ್ಲ ನಮ್ಮ ತಾಲೂಕು ಮಟ್ಟಾಧಿಕಾರು ಎಲ್ಲ ಲೋಕಲ್ ML ಬಿಟ್ಟಿದ್ದು. ನನಗೆ ಎಷ್ಟು MLಗಳು ಸಿಕ್ಕಾರು ಕೊಟ್ಟಿದ್ದೀನಿ. ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಕೊಟ್ಟಿದ್ದೀವಿ. ಫಸ್ಟ್ ಟೈಮ್ ಇದು ಯಾರೋ ಇಲ್ಲದೆ ಮೇಡಮ್ ಅವರು ಎಲ್ಲ ಡೇಟ್ ತೊಗೊಂಡಾಗ ಕರೆದಿದ್ದೀವಿ. ಬಟ್ ಕಾರಣಾಂತರಗಳಿಂದ ಅವರು ಬೆಂಗಳೂರು ಅಲ್ಲಿ ಎಲ್ಲ ಇದ್ದರು. ಅವ್ರು ಬರೋಕ್ಕಾಗಲಿಲ್ಲ ಯಾರೂ. ಅದಕ್ಕೆ ಏನು ಮಾಡಿದ್ವಿ, ಯಾರು ಸರು IGP ಅವರು ಅವ್ರನ್ನೆಲ್ಲ ಕರ್ಕೊಂಡು ಮಾಡಿದ್ವಿ ರೀ, ಅಷ್ಟೇ. ಅದರಲ್ಲಿ ಏನಿಲ್ಲ. ಈಗ ಡ್ರಿಪ್ ಇರಿಗೇಷನ್ದವರು ಕೆಲವೊಂದು ಏಜೆಂಟ್ರು ನಿಮ್ಮ ಮೇಲೆ ಆರೋಪ ಏನು ಮಾಡ್ತಾ ಇದ್ದಾರೆ, ಇಲ್ಲ ಕಮಿಷನ್ ತೊಗೊಂಡ ನಮಗೆ ಕಿರುಕುಳನ್ನ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು 3-4 ಜನ ನಾವು ಸಂದರ್ಶನ ಮಾಡಿದಾಗ ಅವ್ರು ಸ್ಪಷ್ಟವಾಗಿ ಹೇಳಿದರು, ಇಲ್ಲ ನೀವು ಕಮಿಷನ್ ತೊಗೊಂಡು ಇದನ್ನ ಮಾಡ್ತಾ ಇದ್ದಾರೆ ಅಂತ. ಯಾರ ಕಡೆನೂ ಕಮಿಷನ್ ತೊಗೊಂಡ್ರೆ ಏನಿಲ್ಲ. ಯಾವ ಅಪ್ಲಿಕೇಶನ್ ಬರ್ತವೆ ಫಾಸ್ಟ್ ಟೈಮ್ ಮಾಡಿ ಕೊಡ್ತಾ ಇದ್ದೀವಿ. ಅದು ನಿಮ್ಗೆ ಯಾರೋ ಮಾಹಿತಿ ತಪ್ಪಾಗಿ ಮಾಹಿತಿ ಕೊಟ್ಟಿರ್ತಾರೆ ಅಷ್ಟೇ. ನಮ್ದು ಏನು ಸರ್ಕಾರ ತಪ್ಪಲ್ಲ. ಯಾರು ಏಜೆನ್ಸಿ ಪಡಿತಿರ್ತಾರೆ, ಏಜೆನ್ಸಿಗಳು ಎಷ್ಟೋ ದಿನ ಏಜೆನ್ಸಿ ಪಡೆದಿರ್ತಾರೆ, ಅವ್ರು ಯಾವಾಗ ತಕರಾರು ಬರಲಿಲ್ಲ, ಈಗ ಯಾಕೆ ಬಂತು ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಇರ್ಲಿ, ಅವು ಬಂದಿರ್ತಾವೆ. ಯಾರಿಗೋ ಒಂದು ಕೆಲವೊಂದು ಡ್ರಿಪ್ ಇರಿಗೇಷನ್ ವರ್ಕ್ ಆರ್ಡರ್ ಈ ವರ್ಷ ಕೆಲವೊಂದು ಕೊಟ್ಟಿಲ್ಲ. ಯಾಕಂದ್ರೆ ಅಮೌಂಟ್ ಸ್ವಲ್ಪ ಬಂದಿದೆ, ಬಂದಿದ್ದು ಬಜೆಟ್ದಾಗ ಕಡಿಮೆ ಬಂದಿದ್ದಕ್ಕೆ ವರ್ಕ್ ಆರ್ಡರ್ ಸಿಗಲ್ದಾಗ ಹೇಳಿರ್ಬೋದು. ನಾವು ಯಾರ್ದು ಆ ಥರ ಮಾಡಿಲ್ಲ. ಕರೆಕ್ಟಾಗಿ ಎಲ್ಲಾನು ಮಾಹಿತಿ ಕೊಡ್ತಾ ಇದ್ದೀವಿ. ಬಂದಿದ್ದು ಎಲ್ಲಾನು ವರ್ಕ್ ಆರ್ಡರ್ ಕೊಟ್ಟಿದ್ದೀವಿ. ಕೆಲವೊಂದು ಸ್ಯಾಂಕ್ಷನ್ ಕೊಟ್ಟಿದ್ದೀವಿ. ದುಡ್ಡು ಬಂದಿದ್ದು ಎಲ್ಲಾನು ಬಿಲ್ಲು ಮಾಡಿ ಕೊಟ್ಟಿದ್ದೀವಿ. ದುಡ್ಡು ಬಂದಿದ್ದು ಇನ್ನೂ ದುಡ್ಡು ಕಾಯ್ತಾ ಇದ್ದೀವಿ. ದುಡ್ಡು ಬಂದ ಮಾಡಿ ಕೊಡ್ತೀವಿ ರೀ. ಅದನ್ನ ಹೆಚ್ಚಿಗೆ ದುಡ್ಡು ಬರ್ಬೇಕಂತೇಳಿ ಏನೊಂದು ಪ್ರಯತ್ನ ಮಾಡಿಲ್ಲ ಅಂತ ಒಂದು ಆರೋಪ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ಏನೋ ಒಂದು ದುಡ್ಡು ಬರ್ತಿತ್ತು ಪ್ರತಿ ವರ್ಷ, ಈ ಸಲ ಬಂದಿಲ್ಲ. ಹಂಗಾದ್ರೆ ಬಂದಿಲ್ಲ ಅಂದ್ಕೊಳ್ಳಿ ನಿಮ್ಗೆ ವರ್ಕ್ ಕಡಿಮೆ ಆಗ್ತಿತ್ರಲ್ಲ. ಯಾಕಂದ್ರೆ ಬಂದ ನಂತರ ಅದನ್ನ ಹಂಚ್ಬೇಕು, ಅವರಿಗೆ ಎಲ್ಲ ಏಜೆನ್ಸಿ ಕೊಡಬೇಕು ಅನ್ನುವಂಥ ಒಂದು ವಿಚಾರ ಸಹಿತ ನಿಮ್ಮ ತಲೆಯಲ್ಲಿ ಇರ್ಬೋದಲ್ಲ. ಹಂಗೆ ಆ ಥರ ಮಾಹಿತಿನೇ ಇಲ್ಲ. ನಮ್ಗೆ ಏನು ಕೇಳಿದಾರೆ ಅದನ್ನೆಲ್ಲ ನಾವು ನಮ್ಮ ತಾಲೂಕು ನಮ್ಮ ಸ್ಟೇಟ್ ಲೆವೆಲ್ ಕಳಿಸಿರ್ತೀವಿ. ಅಲ್ಲಿಂದ ಅನುದಾನ ಎಷ್ಟು ಬರ್ತೈತಿ ಆ ಅನುದಾನದಾಗ ನಾವು ಹಂಚ್ತೀವಿ. ಎಲ್ಲಿ ಅಪ್ಲಿಕೇಶನ್ ಜಾಸ್ತಿ ಬಂದಿರ್ತಾವ ಅವ್ರು ಕೊಟ್ಟಿರ್ತೀವಿ. ಆವಾಗ ಏನಾಗೈತೆ, ನಮ್ಮ ಬೇಡಿಕೆ ಈ ವರ್ಷ ಜಾಸ್ತಿ ಬಂತು, ಅತಿ ಹೆಚ್ಚು ಬಂತು. ಯಾಕಂದ್ರೆ 90% ಮಾಡಿದರು. ಮೊದಲು ಲಾಸ್ಟ್ 2 ಇಯರ್ಸ್ ಬ್ಯಾಕ್ 75%, ಈಗ 90% ಮಾಡಿದರು. 90% ಮಾಡಿದಾಗ ಜಾಸ್ತಿ ನಮ್ಗೆ ಅಪ್ಲಿಕೇಶನ್ ಬಂದಾಗ ಅಲ್ಲಿ ಏನಾಯಿತು, ಒಂದು ಸ್ವಲ್ಪ ಅಮೌಂಟು ಕಡಿಮೆ ಬಂತು ಎಂಟೈರ್ ಸ್ಟೇಟಿಗೆ. ಬಂದಾಗ ಎಷ್ಟು ಅಲಾಟ್ಮೆಂಟ್ ಮಾಡಿದ್ರೆ ಅಷ್ಟು ಕೊಟ್ಟಿದ್ದೀವಿ. ಇನ್ನೂ ಎಷ್ಟೋ ಹಲವಾರು ಬಾರಿ ನಾನೇ 4-5 ಬಾರಿ ಲೆಟ್ರು ಬರೆದಿದ್ದೀವಿ. ಮೀಟಿಂಗ್ದಾಗ ಬಂದಿದ್ದಾವೆ, ಸೆಷನ್ ಬಂದಾಗ ನಮ್ಮ ಡೈರೆಕ್ಟರ್ಗೆ ಹೇಳಿದ್ದೀವಿ, ಮಿನಿಸ್ಟ್ರಿಗೆ ಹೇಳಿದ್ದೀವಿ, ಹೆಚ್ಚಿನ ದುಡ್ಡು ಕೊಡ್ರಿ ಅಂತ ಕೇಳಿದ್ದೀವಿ. ಬಟ್ ಓವರಾಲ್ ಸ್ಟೇಟಿಗೆ ಕಡಿಮೆ ಬಂದಾಗ ನಮ್ಗೆ ಇಲ್ಲಿ ಕಡಿಮೆ ಬಂದಿದ್ದು ನಿಜ. ಬಂದಿದ್ದು ಎಲ್ಲರೂ ಕೊಟ್ಟಿದ್ದೀವಿ ರೀ. ಅಲ್ಲ, ಸರ್ಕಾರಕ್ಕೆ ಎಷ್ಟು ಬೇಡಿಕೆ ಇಟ್ಟಿದ್ರಿ ಮತ್ತು ಎಷ್ಟು ಬಂತು? ನಾವು ಆ್ಯಕ್ಚುಲಿ ಬೇಡಿಕೆ ಇಟ್ಟಿದ್ದು ಅರೌಂಡ್ 20-25 crores ಇಟ್ಟಿದ್ದೀವಿ. ನಮಗೆ ಬಂದಿದ್ದು ಹಾರ್ಡ್ಲಿ ಈ ವರ್ಷ 9.98 crores ಅಷ್ಟೇ ಬಂತು, ಬಿಲ್ ಆಗಿದ್ದಷ್ಟೇ. ಅಷ್ಟು ಮಾಡಿದ್ದೀವಿ. ಇನ್ನು ಮುಂದೆ ಬರಬೇಕಾಗಿದೆ ಅಮೌಂಟು. ಬಂದಮೇಲೆ ಕೊಡ್ತೀವಿ ರೀ ಅವ್ರು.
ಅಲ್ಲ, ರೈತರಿಗೆ ನೀವು ಬಂದಾಗಿಂದ ರೈತರಿಗೆ ಏನೇನು ಲಾಭವನ್ನು ಕೊಟ್ರಿ, ನಿಮ್ಮ ಕೆಳ ಹಂತದ ಅಧಿಕಾರಿಗಳಿಗೆ ಏನೇನು ಮಾರ್ಗದರ್ಶನ ಮಾಡಿದ್ರಿ ಅನ್ನೋ ಸ್ವಲ್ಪ ಡೀಟೇಲ್ ಆಗಿ. ನೋಡ್ರಿ, ನಮ್ಮ ಇಲಾಖೆಯಿಂದ ಏನೇನು ಸ್ಕೀಮ್ ಅದಾವೆ, ರಾಷ್ಟ್ರೀಯ ಸ್ಕೀಮ್ ಏನಿದಾವೆ, ಆಮೇಲೆ ಅದ್ರ ಜೊತೆ ಸ್ಟೇಟ್ ಸ್ಕೀಮ್ ಏನಿದಾವೆ, ಜಿಲ್ಲಾ ಪಂಚಾಯತ್ ಸ್ಕೀಮ್ ಇದಾವೆ, ಅವು ಏನೇನು ಬಂದಿರ್ತವೆ, ಒಂದು ಐಲ್ಪಾಮ್ ಇದಾವೆ, ಒಂದು PK ಇದಾವೆ, ಒಂದು ಡ್ರಿಪ್ ಇದೆ, ಒಂದು NHM ಇದೆ, ಒಮ್ಮೆ ಸ್ಮ್ಯಾಮ್ ಇದೆ, ಅದ್ರ ಜೊತೆ ನಮ್ಮದು IP ಕಲ್ಚರ್ ಇದ್ದಾವೆ. ಇವನ್ನೆಲ್ಲನೂ ಸಹಿತ ಸ್ಕೀಮ್ ಏನು ಬಂದಿರ್ತವೆ ತಾಲೂಕದವರ ಬೇಡಿಕೆ ತಗೊಂಡು ಆ ತಾಲೂಕು ಅಧಿಕಾರಿಗಳು ಕೊಟ್ಟು ಪೇಪರ್ದಾಗೆಲ್ಲ ಅದನ್ನು ನೋಟಿಫಿಕೇಶನ್ ಕೊಟ್ಟು ಏನೇನು ಸ್ಕೀಮ್ ಅಂದವು ಅದ್ರ ಪ್ರಕಾರ ಎಲ್ಲ ಮಾಡಿ ಕೊಟ್ಟಿದ್ದೀವಿ ರೀ ಅದಕ್ಕೆ. ಅಲ್ಲ, ತಾಲೂಕು ಅಧಿಕಾರಿಗಳು ಕೇವಲ MLA ಕೊಟ್ಟಂಥ ಲಿಸ್ಟನ್ನು ಪರಿಗಣಿಸಿ ಇವರೇ ಅಂತೇಳಿ ಒಂದು ಲಿಸ್ಟನ್ನು ನಿಮ್ಗೆ ಕಳಿಸ್ತಾರೆ, ನೀವು ಆಯಿತು ಅಂತ ಹಂಗಲ್ಲ ಅಂತಾರೆ. ಕೆಲವೊಬ್ರು ಯಾರು ಬಂದಿರ್ತಾರೆ ಅವ್ರಿಗೂ ಕೊಡ್ತಾರೆ. ಎಲ್ಲ ರೀತಿಯಿಂದ ಅಲ್ಲಿ ಬರ್ತಾವ ಅಪ್ಲಿಕೇಶನ್. ಯಾಕಂದ್ರೆ ನಾವು ಸಾರ್ವಜನಿಕ ಇಲಾಖೆ ಅಧಿಕಾರಿ ಆದಾಗ ಎರಡು ಕಡೆ ಕೇಳಬೇಕಾಕತಿ. ಕೇಳಿಬಿಟ್ಟು ಅದನ್ನ ನಾವು ತಗೊಂಡು ಅಪ್ಲಿಕೇಶನ್ ನಾವು ಕೊಡಬೇಕಾಗ್ತದೆ. ಅದ್ರ ಪ್ರಕಾರ ಬಂದಾಗ ಯಾವ್ಯಾವ ಬಂದಿರ್ತವೆ ನಾವು ಅದನ್ನ ಸ್ಕೂಟಿ ಮಾಡಿ ಕರೆಕ್ಟ್ ಇದ್ರೆ ಅವ್ರು ಕೊಟ್ಟಿರ್ತೀವಿ, ವರ್ಕ್ ಆರ್ಡರ್ ಕೊಡ್ತೀವಿ, ಸ್ಯಾಂಕ್ಷನ್ ಕೊಡ್ತೀವಿ, ಬಿಲ್ ಮಾಡ್ತೀವಿ. ಅಲ್ಲ, ನಿಮ್ಮ ಕೆಳ ಹಂತದ ಅಧಿಕಾರಿಗಳೇ ತಪ್ಪು ಮಾಡ್ತಾ ಇದಾರಲ್ಲ, ಇದು ಕರೆಕ್ಟ್ ಇದೆ ಅಂತೇಳಿ. ಅದು ಪ್ರೆಷರ್ನ MLAಗಳ ಪ್ರೆಷರ್ನ ನಾವು ಸಾಕಷ್ಟು ನನಗೆ ಗೊತ್ತಿದೆ. MLA ಪ್ರೆಷರ್ನ ಲಿಸ್ಟ್ ತಯಾರು ಮಾಡಿದಾಗ ಅದು ಜೆನ್ಯೂನ್ ಲಿಸ್ಟ್ ಅಂತೇಳಿ ಹೆಂಗೆ ನೀವು ವಹಿಸ್ತಾರೆ? ನೀವೆಲ್ಲಿ ಸಿಗ್ನೇಚರ್ ಮಾಡ್ತೀರಾ ಆಯ್ತು ಓಕೆ ಅಂತೇಳಿ? ಯಾಕಂದ್ರೆ ನಿಮ್ಮ ಕಾರ್ಯದ ಒತ್ತಡನೂ ಹೆಚ್ಚಿರ್ತೈತೆ. ಹಂಗಲ್ಲ, ಆ ಥರ ಎಲ್ಲ ನೀವು ಹೇಳೋದು, ಕಾರ್ಯ ಒತ್ತಡನೂ ಇರ್ತದೆ. ಬಟ್ ಅಪ್ಲಿಕೇಶನು ಅಲ್ಲಿಂದ ಬಂದಾಗ ನಾವು ತಗೊಳ್ಳೇಬೇಕಾಗತ್ತೆ. ಅವರು ಹಂತದಲ್ಲಿ ಅವರು ನೋಡಿರ್ತಾರೆ, ಅವರು ಯಾರು ಸೀನಿಯಾರಿಟಿ ಯಾರಿರ್ತಾರೆ, ಕೆಲವೊಂದು ರೆಕಮೆಂಡೇಶನ್ ಮಾಡಿರ್ತಾರೆ. MLAಗಳು ಗಮನಕ್ಕೆ ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಎಷ್ಟು ದುಡ್ಡು ಬಂದಿದಾವೆ ಏನಂತಾರೆ, ಅವ್ರ ಕಾರ್ಯಕರ್ತರು ಇರ್ತಾರೆ, ನಮಗೊಂದು ಕೋಡ್ ಅಂತಾರೆ. ಕೋಡ್ ಅಂದಾಗ ನಿಜವಾದಂತ ರೈತರಿಗೆ ಸಿಗ್ತಾ ಇಲ್ಲರಲ್ಲ, ಅದು ಆರೋಪ ಇದೆ. ನಿಜವಾದಂತ ರೈತರಿಗೇನೆ ಸಿಗ್ತಾವ. ಮತ್ತು ರೈತರಿಗೆ ಇಲ್ಲ ನಾವು ಯಾರಿಗೂ ಕೊಡಾಕ ಬರೋದಿಲ್ಲ. ನಮ್ಮದು ಎಲ್ಲ ಆನ್ಲೈನ್ದಾಗ ಇರ್ತವೆ ಬಹಳಷ್ಟು. ಅಲ್ಲ, ರೈತರಂದ್ರೆ ಚಲ ರೈತರು ಇರ್ತಾರೆ, ಬೆಂಬಲಿಗರ ರೈತರು ಇರ್ತಾರೆ. ಆತರ ಏನಿಲ್ಲ, ಎಲ್ಲರಿಗೂ ಚಲ ರೈತರಂತ ಹೇಳಕ್ ಬರ್ತಲ್ಲ. ಎಲ್ಲರೂ ಅನ್ನೋದಿಲ್ಲ. ಕೆಲವೊಂದ್ ಜನ ಅವರು ವಸೂಲಿ ಮುಖಾಂತರ ಪದೇ ಪದೇ ಒಂದು ವರ್ಷ ತೆಗೆದುಕೊಂಡು ಇನ್ನೊಂದು ವರ್ಷ ತೆಗೆದುಕೊಳ್ತಾರೆ. ಏನಿಲ್ಲ, ಆತರ ಏನಿಲ್ಲ. ಎಲ್ಲರೂ ಚಲೋ ಇರ್ತಾರೆ. ನಾವು ನಮ್ದು ಏನು ಸ್ಕೀಮ್ ಇರ್ತೋ ಅದನ್ನ ಕೊಡ್ಲೇಬೇಕಾಗತ್ತೆ. ಆ ಗೈಡ್ಲೈನ್ಸ್ ಪ್ರಕಾರ ಬಂದಿರ್ತಾರೆ, ಏನ್ ಮಾಡಕ್ಕಾಗೋದಿಲ್ಲ. ಹೇಳಿರ್ತಾರೆ, ಕೆಲವೊಂದು ಹೇಳ್ತಾರೆ. ಹೇಳಿದಾಗ ನಾವು ಕೇಳ್ಬೇಕಾಗತ್ತೆ. ಕೆಲವೊಂದು ಯಾರ್ಯಾರು ಇರುದಿಲ್ಲ, ಕೆಲವೊಂದು ಸ್ಕೀಮ್ಗೆ ಯಾರು ಮಾಡಕ ಬರುದಿಲ್ಲ. ಕೆಲವೊಂದು ಸ್ಕೀಮ್ಗಳಿಗೆ ಈಗ ಐಲ್ಪಾಮ್ ಸ್ಕೀಮ್ ಇದೆ, ತಾಳೆ ಬೆಳೆ ಬೆಳೆದಿದೆ, ಅದಕ್ಕೆ ಎಷ್ಟು ಹೇಳ್ತೀವಿ, ಯಾರು ಹೆಚ್ಚು ಬೆಳೆಯಕ್ಕೆ ಬರೋದು. ಯಾಕಂದ್ರೆ ಕಬ್ಬು ನಮ್ಮ ಭಾಗದಲ್ಲಿ ಕಬ್ಬು ಜಾಸ್ತಿ ಇದೆ. ಅದಕ್ಕೂ ನಮ್ಮದು ಐಲ್ಪಾಮ್ ತಾಳೆ ಬೆಳೆ ಅದಕ್ಕೂ ಹೆಚ್ಚು ರೇಟ್ ಇದೆ, ಅದಕ್ಕಿಂತ ಹೆಚ್ಚು ಬೆಳಿತೀವಿ. ಬಾ ಅಂದ್ರೂ ನಮ್ಗೆ ಬರ್ತಾ ಇಲ್ಲ ಯಾರು. ಹಿಂಗಿದ್ದಾಗ ಏನಾಗೈತೆ, ಆ ಸ್ಕೀಮ್ ಕೆಲವೊಂದು ಹೊರಟು ಹೋಗ್ಬಿಡ್ತವೆ. ಅಲ್ಲಲ್ಲ, ಆ ಭೂಮಿ ಪ್ರಕಾರ ಅದು ಬೆಳಿಬೇಕಾಗ್ತಿದ್ರೆ ನೀವು ಹೇಳಿದ್ದ ಬೆಳಿಲಿಕ್ಕೆ ಆಗೋದಿಲ್ಲ. ಆ ಭೂಮಿಯ ಏನು ಗುಣಮಟ್ಟ ಏನಿದೆ, ಆ ಥರದ್ದು ಏನೋ ಒಂದು ಕೆಪಾಸಿಟಿ, ಆ ಪ್ರಕಾರ ಬೆಳಿಬೇಕು. ಮತ್ತು ರೈತರಿಗೆ ಕೈಗೆಟಕಬೇಕಿರಲ್ಲ ಅದು ಬೆಳೆಯುವಂತ ತಂತ್ರಜ್ಞಾನ ನೀವು ಸರಿಯಾಗಿ ಅವರಿಗೆ ತಂತ್ರಜ್ಞಾನ ಟ್ರೈನಿಂಗ್ ಎಲ್ಲ ಹೇಳಿದೀವಿ ರೀ. ಆಲ್ರೆಡಿ ಎಷ್ಟೋ ಪ್ರೋಗ್ರೆಸ್ ಮಾಡುವಂತ ರೈತರು ಆಲ್ರೆಡಿ ಅವ್ರಿಗೆಲ್ಲ ತೋರಿಸಿದ್ವಿ. ತೋರಿಸಿದಾಗ ಏನಾಕೈತಿ, ರೈತರಿಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ಒಂದು 4 ವರ್ಷ ತಾಳ್ಮೆಯಿಂದ ಇರ್ಬೇಕ್ರಿ. ಅದು 4 ವರ್ಷ ತಾಳ್ಮೆಯಿಂದ ಇದ್ರೆ ಒಂದು 35 ವರ್ಷ ಮಟ್ಟ ಅವ್ರು ಹೆಚ್ಚಿನದಾಗಿ ಇಳ್ಳು ತಗೋತಾರೆ. ಈಗ ನೋಡಿ, ಮೊನ್ನೆ ಒಬ್ಬ ನಮ್ಮ ರೈತ ಎಲ್ಲ ರಾಜ್ಯದಲ್ಲಿನೇ 1 ಎಕರೆದಲ್ಲಿ 1 ಎಕರೆ 20 ಗುಂಟದಲ್ಲಿ ಸುಮಾರು ಒಂದು 27 ಟನ್ ತಗೊಂಡು. ನೀವು ಒಂದೊಂದು ಹಂತ ಉದಾಹರಣೆ ಹೇಳ್ತೀರಿ, ಸರ್ಕಾರಕ್ಕೆ ಶಿಫಾರಸನ್ನು ಕೊಟ್ಟಿರ್ತಾರೆ. ಆದ್ರೆ ಕೃಷಿ ಇಲಾಖೆ ಮತ್ತು ಈ ನಿಮ್ದ ತೋಟಗಾರಿಕೆ ಮಧ್ಯೆ ಜೆಡಿಗಳಲ್ಲೇ ಹೊಂದಾಣಿಕೆ ಇಲ್ಲ. ಯಾಕಂದ್ರೆ ನೀವು ಹೊಂದಾಣಿಕೆ ಮಾಡಿದ ನಂತರನ ರೈತರ ಅಭಿವೃದ್ಧಿ ಆಗೋದು. ಅವ್ರು ಕೇಳಿದಾಗ ನಮಗೆ ಬರೋದಿಲ್ಲ, ಕೃಷಿ ಇಲಾಖೆ ಇದಕ್ಕೆ ಬರ್ತದೆ ಅಂತ, ಕೃಷಿ ಇಲಾಖೆಯವರು ತೋಟಗಾರಿಕೆ ಇಲಾಖೆ ಬರ್ತದೆ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಏನೋ ಸಮನ್ವಯದ ಕೊರತೆ ಕಾಡ್ತಾ ಇದೇನೋ? ಯಾಕಂದ್ರೆ ಕೋಳೆಕಾರರ ಮಧ್ಯೆ ನಿಮ್ಮ ಮಧ್ಯೆ, ಯಾಕಂದ್ರೆ ಇಬ್ರು ಕೂಡಿನ ಆಗಬೇಕಾದ್ರು ರೈತರು ಅಭಿವೃದ್ಧಿ ಇಬ್ರು ಕೂಡಿನ ಆಗ್ಬೇಕು. ಏನ್ ಸಮನ್ವಯತೆ ಕೊರತೆ ಯಾಕೆ ಕಾಡ್ತಾ ಇದೆ? ಸಮನ್ವಯತೆ ಯಾವುದೇ ನಮಗೆ ಕೊರತೆಗಳಿಲ್ಲ. ನಾನು ಅವ್ರ ಕ್ಲಾಸ್ಮೇಟು, ಅವ್ರು ಅಗ್ರಿಕಲ್ಚರ್ ಓದಿದ್ದಾರೆ, ನಾನು ಹಾರ್ಟಿಕಲ್ಚರ್ ಓದಿದ್ದೀನಿ. ಆ ಥರ ಏನೂ ಇಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಸ್ಕೀಮ್ಗಳೇ ಬೇರೆ ಇರ್ತಾವೆ. ಅಗ್ರಿಕಲ್ಚರ್ ಕೃಷಿ ಸಂಬಂಧಪಟ್ಟದ್ದು ಕಬ್ಬ, ಜೋಳ, ಗೊಂಜಾಳ ಅವ್ರು ಮಾಡ್ತಾರೆ. ನಾವು ಹಣ್ಣು, ತರಕಾರಿ, ಹೂವು ನಾವು ಮಾಡ್ತೀವಿ. ಆಯ್ತಾ? ಅವ್ರದ್ದೇ ಆದಂಥ ಸ್ಕೀಮ್ಗಳು ಇರ್ತವೆ, ಅವ್ರು ಮಾಡ್ತಾರೆ. ನಮ್ಮ ಸ್ಕೀಮ್ ನಾವು ಮಾಡ್ತೀವಿ. ಈಗ ಆ ಥರ ಏನು ನಮ್ದು ಯಾವುದೂ ಸಮನ್ವಯತೆ ಕೊರತೆನೇ ಇಲ್ಲ. ನಾವು ಅವರು ಒಳ್ಳೆಯ ರೀತಿಯಿಂದನೇ ಇದೀವಿ. ಇನ್ನೂ ಮುಂದಿನ ದಿನ ಇನ್ನೂ ಹೆಚ್ಚಿನ ಇಲ್ಲಿ ಕೆಲಸ ಮಾಡ್ತೀವಿ. ಅಲ್ಲ ಸರ್, ಇದು ಹೊಂದಾಣಿಕೆ ಇರೋದ್ರಿಂದ ಏನಾಗ್ತಿತ್ತು, ರೈತರಿಗೆ ಹೆಚ್ಚು ಲಾಭ ಆಗ್ತಿತ್ತು. ಹೌದು, ನಾವು ನಮ್ಮ ಸ್ಕೀಮ್ದಲ್ಲಿ ನಮ್ದಿಲ್ಲ, ನೀವು ಇಲ್ಲಿ ಹೋಗಂತಾರೆ. ಅಲ್ಲಿಲ್ಲ ಸ್ಕೀಮ್ದಲ್ಲಿ ಅಂದ್ರೆ ಏನ್ರಿ, ಅವ್ರದೇ ಆದಂಥ ಸ್ಕೀಮ್ಗಳೇ ಬೇರೆ ಇರ್ತವೆ, ನಮ್ಮದೇ ಅಂತ ಸ್ಕೀಮ್ಗಳೇ ಬೇರೆ. ನಾವು ನಮ್ಮದು ಈ ವರ್ಷ ಬಂದಿಲ್ಲ. ಸ್ಕೀಮ್ಗಳು ಬಂದ ನಾಳೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.